Hi my dear students and my dear subscribers, welcome to our YouTube channel Civil with Sudhir. So in today's class we are discussing about the influence line diagram, that is the class 2, and this is the advanced structure class 6, and we are continuing with the influence line diagram, right? So new first time nama YouTube channel na nodta idare, if you are first time you are just watching our YouTube channel video, make sure that you already subscribe and make sure that you joined our Telegram channel Civil with Sudhir. ಓಕೆ, ಸೊ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಏನ್ ಡಿಸ್ಕಸ್ ಮಾಡೋದಿದೆ ಅಂತಂದ್ರೆ, ನಿನ್ನೆ ಯಾವ್ಯಾವ್ದಾಗಿದೆ ಅದು ನಿಮಗೆ ಆಲ್ರೆಡಿ ಹೇಳ್ತೀನಿ. ಒಂದು ನಿಮಿಷ. ನಿನ್ನೆ ಯಾವ್ದಾಗಿದೆ? ಫಸ್ಟ್ ಕ್ಯಾಂಟಿಲಿವರ್ ಆಗಿದೆ, ಕ್ಯಾಂಟಿಲಿವರ್ ಬೀಮ್ ಆಗಿದೆ. ಅದಾದ್ಮೇಲೆ ಸಿಂಪ್ಲಿ ಸಪೋರ್ಟೆಡ್ ಬೀಮ್ದು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಯಾವ ತರ ಡ್ರಾ ಮಾಡಬೇಕು, ಕ್ಯಾಲ್ಕುಲೇಟ್ ಯಾವ ತರ ಮಾಡಬೇಕು ಅದೇ ಹೇಳಿದೀನಿ, ಸಿಂಪ್ಲಿ ಸಪೋರ್ಟೆಡ್. ಸೊ ಇವತ್ತಿನ ವಿಡಿಯೋದಲ್ಲಿ, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನ್ ಡಿಸ್ಕಸ್ ಮಾಡೋದಿದೆ ಅಂದ್ರೆ, ನಮಗೆ ಓವರ್ ಹ್ಯಾಂಗಿಂಗ್ ಬೀಮ್ ಮೇಲೆ ಡಿಸ್ಕಸ್ ಮಾಡೋದಿದೆ, ರೈಟ್? ಸೊ ಇದೆಲ್ಲ ಇರೇಸ್ ಮಾಡ್ತೀನಿ, ಯಾಕಂದ್ರೆ ನಿಮ್ಗೆ ನೋಟ್ಸ್ ಬೇಕಾಗುತ್ತಲ್ಲ, ಕನ್ಫ್ಯೂಸ್ ಆಗ್ಬಿಡುತ್ತೆ. ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಓವರ್ ಹ್ಯಾಂಗಿಂಗ್ ಬೀಮ್, ಓವರ್ ಹ್ಯಾಂಗ್ ಬೀಮ್, ಓವರ್ ಹ್ಯಾಂಗ್ ಬೀಮ್. ನೋಡಿ, ಇವಾಗ ಒಂದ್ ಕಡೆಯಿಂದ ಮಾಡ್ಕೊಂಡು ಹೋಗೋಣ, ಸೊ ನಿಮಗೂ ಫುಲ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ರೈಟ್? ಓವರ್ ಹ್ಯಾಂಗಿಂಗ್ ಬೀಮ್ ನ, ಓವರ್ ಹ್ಯಾಂಗಿಂಗ್ ಬೀಮ್ ಯಾವ ತರ ಇರುತ್ತೆ, ರೈಟ್? ಅದರಲ್ಲಿ ಫಸ್ಟ್ ಕೇಸ್ ಒನ್ ಅಂತ ಅವರು ಡಿವೈಡ್ ಮಾಡಿದ್ವಿ ನಾವು. ಯಾಕೆ ಅಂದ್ರೆ ಡಿಫ್ರೆಂಟ್ ಕ್ಯಾಟಗರೀಸ್ ಬರುತ್ತೆ. ಸಿಂಗಲ್ ಓವರ್ ಹ್ಯಾಂಗಿಂಗ್, ಫಸ್ಟ್ ಸಿಂಗಲ್ ಓವರ್ ಹ್ಯಾಂಗ್, ಸಿಂಗಲ್ ಓವರ್ ಹ್ಯಾಂಗ್ ಬೀಮ್. ಸಿಂಗಲ್ ಓವರ್ ಹ್ಯಾಂಗ್ ಬೀಮ್ ಯಾವ ತರ ಇರುತ್ತೆ? ಸಿಂಗಲ್ ಓವರ್ ಹ್ಯಾಂಗ್, ಸೊ ಒಂದು ನಿಮಿಷ. ಸೊ ಇದು ಈ ತರ ಸಪೋರ್ಟು, ಇಲ್ಲಿ ಸಪೋರ್ಟ್ ಬರುತ್ತೆ, ರೈಟ್? ಅದಾದ್ಮೇಲೆ ಇಲ್ಲೊಂದು ಸಪೋರ್ಟ್ ಬರುತ್ತೆ ಅಂತ ತಿಳ್ಕೊಳ್ಳೋಣ, ಇಲ್ಲಿ ಈ ತರ ಬರುತ್ತೆ. ಅದಾದ್ಮೇಲೆ ಈ ಪೋರ್ಷನ್ ಏನಿದೆ ಇದು ಓವರ್ ಹ್ಯಾಂಗ್ ಪೋರ್ಷನ್. ಸೊ ದಿಸ್ ಈಸ್ ಎ ಅಂಡ್ ದಿಸ್ ಈಸ್ ಬಿ ಅಂಡ್ ದಿಸ್ ಈಸ್ ಸಿ, ರೈಟ್? ನಾವು, ಸೊ ವಾಟ್ ಇಸ್ ದ ಟೋಟಲ್ ಲೆಂತ್? This is a length, total length L. This is L. Consider this is as a B, anything, any capital you want. Let me take Z. ಗೊತ್ತಾಯ್ತಾ? ಸೊ at B, A, B, C length. ಇವಾಗ ಫಸ್ಟ್ ಏನ್ ಮಾಡೋದಿದೆ? ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ RA. ಇದು ಯಾವ ತರ ಮಾಡಬೇಕು ನಿನ್ನೆ ಕ್ಲಾಸ್ ಅಲ್ಲಿ ಆಲ್ರೆಡಿ ನಿಮಗೆ ಐಡಿಯಾ ಇದೆ. ಸೊ ಯಾವ ತರ ಮಾಡಬೇಕು ಈಗ ನೋಡಿ, ಇದಕ್ಕಿಂತ ಮುಂಚೆ ಮತ್ತೊಂದು ಡಯಾಗ್ರಾಮ್ ಹಾಕ್ಬೇಕಾಗುತ್ತೆ ಇಲ್ಲಿ. ಸೊ ನಾನು ಡಯಾಗ್ರಾಮ್ ಯಾಕೆ ಹಾಕ್ತಾ ಇದ್ದೇನೆ ಅಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕಂತ. ಇಲ್ಲೊಂದು ಈ ತರ ಸಪೋರ್ಟ್ ಇದೆ, ಇಲ್ಲೊಂದು ಸಪೋರ್ಟ್ ಇದೆ ಅಂತ ತಿಳ್ಕೊಳ್ಳೋಣ. ಇದು ಪೋರ್ಷನ್ ಈ ತರ ಇದೆ. ಸೊ ಯೂನಿಟ್ ಲೋಡ್ ತಗೊಳ್ಬೇಕು ತಾನೆ ನಾವು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫೈಂಡ್ ಔಟ್ ಮಾಡಕ್ಕೆ. ಸೊ ಯೂನಿಟ್ ಲೋಡ್ ಐ ವಿಲ್ ಟೇಕ್ ಹಿಯರ್, ದಟ್ ಈಸ್ 1 kilonewton ಆಫ್ ಯೂನಿಟ್ ಲೋಡ್ ಐ ವಿಲ್ ಟೇಕ್, ಅಂಡ್ ದಿಸ್ ಡಿಸ್ಟೆನ್ಸ್ ಈಸ್ x. This is a x distance and this is RA, right? This is a RA and this is RB. Okay, so this distance is Z, this distance is L, right? L and Z. Now taking the moment about what? Taking moment about at B. So I will write here summation of moment at B equals to 0, right? That is the, you know that what is the meaning of this one. Now RA into, how will calculate? RA into, because we have done 0 here, RA into how much? This is total L minus of 1 into L minus X equals to 0. Then what is the value of RA? RA equals to L minus X, L minus X divided by L, right? So ಇದು RA value, ಸಿಂಪಲ್ ಆಗಿ ಬಂತದ RA value. ಇವಾಗ at X equals to 0 ಇದ್ದಾಗ, right, RA value ಏನಾಗುತ್ತೆ? X 0 ಅಂದ್ರೆ ಇಲ್ಲಿ ಬರುತ್ತೆ, ಈ ಪಾಯಿಂಟ್ ಅಲ್ಲಿ. ಸೊ X 0 ಇದ್ದಾಗ RA ಏನಾಗುತ್ತೆ? RA equals to 1 ಆಗುತ್ತೆ. ಅದೇ X ಫುಲ್ ಲೆಂತ್ ಇದ್ದಾಗ, ರೈಟ್, x is equal to L ಅಂದ್ರೆ ಫುಲ್ ಲೆಂತ್, ಇದು ಲೆಂತ್ ಇದ್ದಾಗ ಇಲ್ಲಿ ಏನಾಗುತ್ತೆ? L, RA ಏನಾಗುತ್ತೆ? RA equals to how much? It is 0, right?
ಸೊ ಎಕ್ಸ್ ವ್ಯಾಲ್ಯೂ ಅಲ್ಲಿ ನೀವು ಎಲ್ ಅಂತ ಹಾಕಿದಾಗ ಎಲ್ ಮೈನಸ್ ಎಲ್ ಬೈ ಎಲ್ ಏನಾಗುತ್ತೆ 0 ಆಗುತ್ತೆ ರೈಟ್. ಸೊ ಇದು ಬಂದ್ಬಿಟ್ಟು ಯಾವ ಪೋರ್ಷನ್ಗೆ, ಇದು ಪೋರ್ಷನ್ ಎ ಬಿಗೆ, ಇದು ಪೋರ್ಷನ್ ಎ ಬಿ ಅಂತ ನಾನು ಬರ್ದೆ ಇವಾಗ. ಈಗ ನೆಕ್ಸ್ಟ್ ಪೋರ್ಷನ್ ಯಾವುದು, ಬಿ ಸಿ. ಪೋರ್ಷನ್ ಬಿ ಸಿಗೆ ಯಾವ ತರ ಮಾಡ್ತೀರಾ ನೋಡಿ. ಅವಾಗ ಯೂನಿಟ್ ಲೋಡ್ ಯಾವ ತರ ತಗೋತೀರಾ, ಇಲ್ಲಿ ಡಯಾಗ್ರಾಮ್ ಮಾಡ್ತೀನಿ ಮತ್ತೊಂದು ಗೊತ್ತಾಗುತ್ತೆ. ಇಲ್ಲೊಂದು ಸಪೋರ್ಟ್, ಇಲ್ಲೊಂದು ಸಪೋರ್ಟ್. ಸೊ ಇವಾಗ ಯೂನಿಟ್ ಲೋಡ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಯಾಕೆ, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನ ಫೈಂಡ್ ಔಟ್ ಮಾಡೋಕೆ ನಾವು ಯೂನಿಟ್ ಲೋಡ್ ನ ಶಿಫ್ಟ್ ಮಾಡ್ತಾ ಇರ್ತೀವಿ, ಗೊತ್ತಾಯ್ತಾ. ಯು ಹ್ಯಾವ್ ಟು ಶಿಫ್ಟ್ ದ ಯೂನಿಟ್ ಲೋಡ್ ಟು ಕ್ಯಾಲ್ಕುಲೇಟ್ ದ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್. ಅವಾಗ ಎಕ್ಸ್ ಇದಾಗುತ್ತೆ ರೈಟ್. ಸೊ ದಿಸ್ ಇಸ್ ದ ಎಕ್ಸ್ ಅಂಡ್ ದಿಸ್ ಇಸ್ ದ ಎಲ್ ಲೆಂತ್, ಗೊತ್ತಾಗ್ತಿದೆಯಲ್ಲ. ಅವಾಗ ಇದೇನಾಗುತ್ತೆ, ಇದು ಆರ್ ಎ ಆಗುತ್ತೆ, ಇದು ಆರ್ ಬಿ ಆಗುತ್ತೆ, ಆಮೇಲೆ ಇದು ಈ ಕಡೆ ಇದು ಸಿ ಪಾಯಿಂಟ್ ಆಗುತ್ತೆ. ಸೊ ಇವಾಗ ಮೂಮೆಂಟ್ ಅಟ್ ಬಿ, summation of moment at B equals to 0. Summation of moment at B is equal to 0. RA into L plus 1 into ಏನಾಗುತ್ತೆ Z minus X equals to 0. ಇಷ್ಟು ಸಿಂಪಲ್ ಆದ್ರೂ ಗೊತ್ತಿದೆಯಲ್ಲ ನಿಮಗೆ, ಇದರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ ನಿಮಗೆ. ಸೊ RA ಏನಾಗುತ್ತೆ, RA equals to minus of Z minus X divided by how much, L. ಆಯ್ತಾ, Z minus X divided by L. ಸೊ ಇದು ಬಂದ್ಬಿಟ್ಟು ಆರ್ ಎ ವ್ಯಾಲ್ಯೂ ರೈಟ್. ಸೊ ಇದು ಬಂದ್ಬಿಟ್ಟು ಆರ್ ಎ ವ್ಯಾಲ್ಯೂ. ಇವಾಗ at x is equal to 0 ಇದ್ದಾಗ ಏನ್ ವ್ಯಾಲ್ಯೂ ಆಗುತ್ತೆ, ಆರ್ ಎ ಈಕ್ವಲ್ಸ್ ಟು ಏನಾಗುತ್ತೆ, ಮೈನಸ್ Z by L ಆಗುತ್ತೆ. ಎಕ್ಸ್ 0 ಇಟ್ಬಿಟ್ರೆ ಮೈನಸ್ Z by L. ಅದೇ x is equal to Z ಅಂತ ಇಟ್ರೆ ಅಂದ್ರೆ ಈ ಪೋರ್ಷನ್, ಇದಿಷ್ಟು ಪೋರ್ಷನ್, ಇದು ಎಲ್ಲಿ ತೋರಿಸೋದು, ಇಲ್ಲಿ ತೋರಿಸಲ ರೈಟ್. ಸೊ Z ಪೋರ್ಷನ್, ಇದು Z, ಇದು Z ಪೋರ್ಷನ್. ಸೊ x is equal to Z ಇದ್ದಾಗ ಆರ್ ಎ ಏನಾಗುತ್ತೆ, ಆರ್ ಎ ಈಕ್ವಲ್ಸ್ ಟು 0, ಆರ್ ಎ ಈಕ್ವಲ್ಸ್ ಟು 0. ಸೊ ಈಗ ಇನ್ಫ್ಲುಯೆನ್ಸ್ ಲೈನ್ ಯಾವ ತರ ಡಯಾಗ್ರಾಮ್ ಆಗಿ ಡ್ರಾ ಮಾಡಬಹುದು, ಇಲ್ಲೇ ಡ್ರಾ ಮಾಡ್ಬಿಡ್ತೀನಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ರೈಟ್. ಸೊ ಇಲ್ಲಿ ಡ್ರಾ ಮಾಡ್ಲಾ. ಈಗ ನೋಡಿ ಇನ್ಫ್ಲುಯೆನ್ಸ್ ಲೈನ್ ಆರಾಮಾಗಿ ಒಂದು ಲೈನ್ ನೋಡಿಕೊಳ್ಳೋಣ ರೈಟ್. ಎಟ್ ಆರ್ ಎ ಏನ್ ಬಂದಿದೆ ಇಲ್ಲಿ, ಎಟ್ ಪೋರ್ಷನ್ ಎ ಬಿ ಏನ್ ಕ್ಯಾಲ್ಕುಲೇಟ್ ಮಾಡಿದೀವಿ, ಏನ್ ವ್ಯಾಲ್ಯೂ ಬಂದಿದೆ, ಆರ್ ಎ ಏನ್ ಬಂದಿದೆ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0, ಆರ್ ಎ 1 ಇದೆ ಅಂದ್ರೆ ಇಲ್ಲಿ 1 ಬರುತ್ತೆ, ಇಲ್ಲಿ 1 ಬರುತ್ತೆ ಕರೆಕ್ಟಾ, ಇಲ್ಲಿ 1 ಆಯ್ತು, ಇದು ದಿಸ್ ಇಸ್ 1. ಮತ್ತೆ ಅದೇ ಎಕ್ಸ್ ಅಟ್ ಎಲ್ ಇಸ್ ಈಕ್ವಲ್ ಟು ಎಷ್ಟಾಯ್ತು, 0 ಆಗುತ್ತೆ ಅಂದ್ರೆ ಇಲ್ಲಿ ಬಿ ಪಾಯಿಂಟ್ ಇದೆ ಅಂತ ತಿಳ್ಕೊಳ್ಳೋಣ. ಇದು ಎ ಪಾಯಿಂಟ್ ರೈಟ್. ಸೊ ಅಂದ್ರೆ ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್. ಸೊ ಬಿ ಪಾಯಿಂಟ್ ಏನಾಯ್ತು, 0 ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಪೋರ್ಷನ್ ಏನ್ ಬಂತು ವ್ಯಾಲ್ಯೂ, ಇಲ್ಲಿ ನೋಡಿ ಪೋರ್ಷನ್ ಬಿ ಸಿಗೆ ಎಕ್ಸ್ 0 ಇದ್ದಾಗ ಮೈನಸ್ Z by L ರೈಟ್. ಅದೇ ಮತ್ತೆ ಎಕ್ಸ್ ಇಸ್ ಟು Z ಇದ್ದಾಗ 0 ಅಂದ್ರೆ ಇಲ್ಲಿ ಬರುತ್ತೆ, ಇಲ್ಲೊಂದು ಬರುತ್ತೆ ವ್ಯಾಲ್ಯೂ, ಇಲ್ಲೊಂದು ಬರುತ್ತೆ. ಸೊ ಈ ತರ ಬರುತ್ತೆ. ಸೊ ಅವಾಗ ನಾವೇನ್ ಮಾಡ್ಬೇಕು, ಈ ತರ ಇದನ್ನು ಸಾರಿ ಅಂದ್ರೆ ಶಿಫ್ಟ್ ಮಾಡ್ಕೊಳ್ಳಿ, ಇಲ್ಲಿ ಬಂದಿದೆ ಅಂತ ತಿಳ್ಕೊಳ್ಳಿ. ದಿಸ್ ಇಸ್ ಬಿ ಪಾಯಿಂಟ್, ದಿಸ್ ಇಸ್ ಎ ಪಾಯಿಂಟ್, ಇದು 1 ಅಂತ ಬರುತ್ತೆ ಆಯ್ತಾ. ಇದು ಏನಾಗುತ್ತೆ, ಕೆಳಗಡೆದು ಮೈನಸ್, ಇದು ಪಾಸಿಟಿವ್, ಇದು Z by L, ಇದು Z by L, ಇದು ಸಿ ಪಾಯಿಂಟ್. ಸೊ ದಿಸ್ ಈಸ್ ದ ILD, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಆರ್ ಎ, ಗೊತ್ತಾಯ್ತಾ. ಸೊ ಇದೇ ತರ ಇವಾಗ ಆರ್ ಬಿನೂ ನಾವು ಮಾಡ್ಬೇಕಾಗುತ್ತೆ, ಬೇಗ ಮಾಡ್ಬಿಡೋಣ ರೈಟ್. ಸೆಕೆಂಡ್ ಒನ್ ILD ಫಾರ್ ಆರ್ ಬಿ. ನೋಡಿ ಇದು ಕ್ವಶನ್ ಕೊಟ್ಟಿದ್ದಾರೆ, ದಿಸ್ ಕ್ವಶನ್ ಹ್ಯಾಸ್ ಬಿನ್ ಆಸ್ಕ್ ಇನ್ ದ KPSC ರೈಟ್. ಸೊ ಇದು ಕ್ವಶನ್ ಇಲ್ಲಿ ಬರೀತೀನಿ ನೋಡಿ, KPSC ಇಲ್ಲ, KEA 2019 PWD ಪೇಪರ್ ಅಲ್ಲಿ ಇದು ಬಂದಿದೆ ಕ್ವಶನ್. ಗೊತ್ತಾಯ್ತಾ. ಸೊ ILD ಫಾರ್ ಆರ್ ಬಿ ಏನಾಗುತ್ತೆ,
ಮತ್ತೆ ಡಯಾಗ್ರಾಮ್ ಹಾಕಬೇಕಾಗುತ್ತೆ. ಈಗ ನೋಡಿ ಒಂದ್ಸಲ ಡಯಾಗ್ರಾಮ್ ಫಾಸ್ಟ್ ಆಗಿ ಹಾಕ್ಬಿಡ್ತೀನಿ. ಸೊ ಈ ತರ ಒಂದು ಬರುತ್ತೆ, ಈ ತರ ಒಂದು ಬರುತ್ತೆ, ಅದಾದ್ಮೇಲೆ ಇದು ಮುಂದೆ ಒಂದು ಬರುತ್ತೆ. ಸೊ ಇಲ್ಲಿಂದ ಎಕ್ಸ್ ಎಲ್ಲಿಂದ ತಗೋತೀರಾ ನೀವು, ಯೂನಿಟ್ ಲೋಡ್ ಇಲ್ಲಿ ಎಲ್ಲೋ ಬರುತ್ತೆ, 1 ಕಿಲೋಮೀಟರ್ ಯೂನಿಟ್ ಲೋಡ್ ಬರುತ್ತೆ, ಇದು ಎಕ್ಸ್ ಡಿಸ್ಟೆನ್ಸ್ ಆಗುತ್ತೆ. ಇಸ್ ಇಟ್ ರೈಟ್? ಅಂಡ್ ದಿಸ್ ಇಸ್ a total L length and this is a Z. Okay, now portion which one? AB ಯಾವುದು? ಇದು A, ಇದು B, ಇದು C. AB ಪೋರ್ಷನ್ ತಗೊಂಡಾಗ ಯೂನಿಟ್ ಲೋಡ್ ಎಲ್ಲಿರುತ್ತೆ? ಪೋರ್ಷನ್ AB ಮಧ್ಯೆ ಇರುತ್ತೆ, ರೈಟ್? ಸೊ ಅವಾಗ ಏನಾಗುತ್ತೆ, ಮೂವ್ಮೆಂಟ್ ಅಟ್ A ಈಕ್ವಲ್ಸ್ 0 ಮಾಡ್ತೀನಿ ಅವಾಗ. ಸೊ ಅವಾಗ 0 ಮಾಡಿದಾಗ ಮೈನಸ್ RB ಇಂಟು ಟೋಟಲ್ ಲೆಂತ್, ಕರೆಕ್ಟಾ, ಪ್ಲಸ್ 1 ಇಂಟು ಎಕ್ಸ್ ಆಗುತ್ತೆ, ಈಕ್ವಲ್ಸ್ ಟು 0 ಆಗುತ್ತೆ. ಸೊ ಅವಾಗ RB ವ್ಯಾಲ್ಯೂ ಏನಾಗುತ್ತೆ? RB ಈಕ್ವಲ್ಸ್ ಟು ಎಕ್ಸ್ ಬೈ ಎಲ್ ಆಗುತ್ತೆ, ಎಕ್ಸ್ ಬೈ ಎಲ್. ಇದು ಬಂದ್ಬಿಟ್ಟು RB ವ್ಯಾಲ್ಯೂ when the portion we have taken AB. So at x 0 ಇದ್ದಾಗ ಏನಾಗುತ್ತೆ? RB ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. ಅದೇ at x equals to L ಇದ್ದಾಗ RB ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ. ನೀವು ಪುಟ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ, ರೈಟ್? ಸೊ ಇದು ಬಂದ್ಬಿಟ್ಟು ಯಾವ್ದು ಹೇಳಿ? ಪೋರ್ಷನ್ AB. ಇವಾಗ ಪೋರ್ಷನ್ BC ಅಂತ ತಗೊಳ್ತೀನಿ. ಇವಾಗ ಪೋರ್ಷನ್ BC, ಪೋರ್ಷನ್ BC ಯಾವುದು? ಇದು ಈ ಪೋರ್ಷನ್. ಸೊ BC ಪೋರ್ಷನ್ ತಗೊಂಡಾಗ ಯೂನಿಟ್ ಲೋಡ್ ಎಲ್ಲಿ ಶಿಫ್ಟ್ ಆಗುತ್ತೆ? ಈ ಕಡೆ ಬರುತ್ತೆ. ಇಲ್ಲಿ ಡಯಾಗ್ರಾಮ್ ಹಾಕ್ಲಾ, ಗೊತ್ತಾಗುತ್ತೆ ನೋಡಿ. ಇಲ್ಲೊಂದು ಲೋಡು, ಇಲ್ಲೊಂದು ಲೋಡು. ಸೊ ಯೂನಿಟ್ ಲೋಡು ಇಲ್ಲಿ ಬರುತ್ತೆ. ಅವಾಗ ಗೊತ್ತಾಗ್ತಿದೆ ಅಂತ ಅನಿಸ್ತಾ ಇದೆ. ಯೂನಿಟ್ ಲೋಡ್ ಇಲ್ಲಿ ಬಂದಾಗ ಎಕ್ಸ್ ವ್ಯಾಲ್ಯೂ ಯಾವುದಾಗುತ್ತೆ? ಎಕ್ಸ್ ವ್ಯಾಲ್ಯೂ ಇದಾಗುತ್ತೆ, ಎಕ್ಸ್ ವ್ಯಾಲ್ಯೂ ಇದಾಗುತ್ತೆ. ಅದಾದ್ಮೇಲೆ ಇದು ಏನಾಗುತ್ತೆ? ಇದು RB, ಇದು RA, ರೈಟ್? ಸೊ ಇದು ಲೆಂತ್, ರೈಟ್? ಆಮೇಲೆ ಇದು Z, ಇದು ಟೋಟಲ್ ಏನಾಗುತ್ತೆ ಹೇಳಿ? ಇದು Z, ಇದು Z ಆಗುತ್ತೆ. ಸೊ ಇವಾಗ ಪಾಯಿಂಟ್ ಅಂತೂ ಗೊತ್ತಿದೆ, A, B ಮತ್ತು C ಪಾಯಿಂಟ್ ಇದೆ. ಸೊ ಇವಾಗ ಮೂವ್ಮೆಂಟ್ ಅಟ್ A ಮತ್ತೆ ನಾನು 0 ಮಾಡ್ತೀನಿ, ಮೂವ್ಮೆಂಟ್ ಅಟ್ A 0 ಮಾಡ್ತೀನಿ. ಆಮೇಲೆ ಇವಾಗ ಏನ್ ಕ್ಯಾಲ್ಕುಲೇಟ್ ಮಾಡೋದಿದೆ? RB ಇಂಟು ಎಲ್, ನಮ್ಗೆ RB ಬೇಕಲ್ಲ, ಪ್ಲಸ್ 1 ಇಂಟು, ರೈಟ್, 1 ಇಂಟು Z ಪ್ಲಸ್ L ಮೈನಸ್ ಎಕ್ಸ್. ಗೊತ್ತಾಗ್ತಿದೆ? RB ಇಂಟು ಎಲ್, 1 ಇಂಟು, ಆಯ್ತಾ? ಇದು Z ನಿಮ್ಗೆ ಗೊತ್ತಿದೆ, Z ಪ್ಲಸ್ ಎಲ್ ಮೈನಸ್ ಎಕ್ಸ್ ಟೋಟಲ್ ಮಾಡಿದ್ರೆ ಬರುತ್ತೆ, ರೈಟ್? ಸೊ ಅವಾಗ ಟೋಟಲ್ ಏನಾಗುತ್ತೆ? ಇವಾಗ ಈಕ್ವಲ್ಸ್ ಟು 0 ಮಾಡಿದಾಗ RB ವ್ಯಾಲ್ಯೂ ಏನ್ ಬರುತ್ತೆ? RB ಈಕ್ವಲ್ಸ್ ಟು ಹೌ ಮಚ್? ಎಲ್ ಪ್ಲಸ್ Z ಮೈನಸ್ ಆಫ್ ಎಕ್ಸ್, ಸಾರಿ, ಡಿವೈಡೆಡ್ ಬೈ ಎಲ್. ಸೊ ಇದು ಇದ್ರ ವ್ಯಾಲ್ಯೂ ಬರುತ್ತೆ ನೋಡಿ. ಎಕ್ಸಾಮ್ ಅಲ್ಲಿ ನಿಮಗೆ ಒಂದು ಯಾವ ವ್ಯಾಲ್ಯೂ ಕೊಡ್ತಾರೆ, ಇಲ್ಲ ಏನಾದ್ರು ಕೊಟ್ಟರೆ ನೀವು ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡಬೇಕು, ಸಿಂಪಲ್ ಆಗಿರುತ್ತೆ. ನಾವು ಅಟ್ ಎಕ್ಸ್ ಈಕ್ವಲ್ಸ್ ಟು 0 ಇದ್ದಾಗ ಏನಾಗುತ್ತೆ? RB ವ್ಯಾಲ್ಯೂ, RB ಈಕ್ವಲ್ಸ್ ಟು ಹೌ ಮಚ್? ಇಟ್ ಈಸ್ ಎಲ್ ಪ್ಲಸ್ Z ಬೈ ಎಲ್. ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಎಲ್ ಇದ್ದಾಗ RB ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ, ರೈಟ್? ಸೊ ಇವಾಗ ಏನು? ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನ ಡ್ರಾ ಮಾಡ್ಬೋದಾ? ಈಗ ನೋಡಿ, ಇಲ್ಲೊಂದು ಡಯಾಗ್ರಾಮ್ ಈ ತರ ಒಂದು ಲೈನ್ ಇದೆ. ಅಟ್ ಪೋರ್ಷನ್ AB 0 ಅಲ್ಲಿ ಇದ್ದಾಗ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0, RB ಈಸ್ ಈಕ್ವಲ್ ಟು ಹೌ ಮಚ್? RB ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 0 ಆಗುತ್ತೆ, ರೈಟ್? ಅದೇ ಎಕ್ಸ್ ಈಸ್ ಈಕ್ವಲ್ ಟು ಎಲ್, RB ಎಷ್ಟು ವ್ಯಾಲ್ಯೂ? 1 ಇರುತ್ತೆ. ಬಟ್ ಇದು ಯಾವ್ದಿದೆ? ಇದು A ಇದೆ, ಇಲ್ಲಿ B ಪಾಯಿಂಟ್ ಬರುತ್ತೆ, ಇಲ್ಲಿ C ಪಾಯಿಂಟ್ ಬರುತ್ತೆ. ನಾನು ಇಲ್ಲಿ ಈ ತರ ಬರೀತೀನಿ. ಸೊ ಇಲ್ಲಿ ಏನಾಯ್ತು? 1 ವ್ಯಾಲ್ಯೂ ಬಂದಿದೆ, ಇದು 1 ಇದೆ. ನೆಕ್ಸ್ಟ್ ಪೋರ್ಷನ್, ಇದು B ಪೋರ್ಷನ್, ಇದು C ಪೋರ್ಷನ್. ಇವಾಗ BC ಪೋರ್ಷನ್ ಅಲ್ಲಿ ಎಕ್ಸ್ 0 ಇದ್ದಾಗ RB ಎಲ್ ಪ್ಲಸ್ Z ಬೈ ಎಲ್ ಇದೆ, ಎಲ್ ಪ್ಲಸ್ Z ಬೈ ಎಲ್ ಅಂದ್ರೆ ಇದಕ್ಕಿಂತ ಸ್ವಲ್ಪ ಮೇಲೆ ಇರುತ್ತೆ, ಇಲ್ಲಿ ಬರುತ್ತೆ, ರೈಟ್? ಅದಾದ್ಮೇಲೆ RB is equal to 1 ಅಂತಾರೆ. ಇದು 1 ಆಲ್ರೆಡಿ ಡ್ರಾ ಮಾಡಿದೀನಿ. ಸೊ ಇದನ್ನ ಈ ತರ ಡ್ರಾ ಮಾಡಬೇಕಾಗುತ್ತೆ. ಸೊ ಇಲ್ಲೊಂದು ಪಾಯಿಂಟ್ ಬರುತ್ತೆ ಈ ತರ, ಸೊ ಇದು ಈ ತರ. ಸೊ ಇದು ವ್ಯಾಲ್ಯೂ ಏನಾಗುತ್ತೆ? ಇದು 1 ಆಗುತ್ತೆ. ಈ ವ್ಯಾಲ್ಯೂ ಏನಾಗುತ್ತೆ? ಈ ವ್ಯಾಲ್ಯೂ ಬಂದ್ಬಿಟ್ಟು ಎಲ್ ಪ್ಲಸ್ Z ಡಿವೈಡೆಡ್ ಬೈ ಎಲ್ ಅಂತ ಆಗುತ್ತೆ. ಸೊ ಈ ಡಯಾಗ್ರಾಮ್ ನ ಏನಂತೀವಿ? ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ RB. ಗೊತ್ತಾಯ್ತಲ್ಲ?
ಬೇಗ ಬೇಗ ಮುಗಿಸ್ಬಿಡೋಣ, ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಫಾಸ್ಟ್ ಆಗಿ ಮಾಡೋದು ಯಾವ ತರ. ಓಕೆ, ಸೊ ಈ ಕ್ವಶನ್ ಕೇಳಿದವರಿದ್ರೆ ಟೈಮ್ ಪಾಸ್ ಮಾಡಬೇಡಿ, ನಿಮ್ಗೋಸ್ಕರನೇ ಹೇಳ್ತಾ ಇರೋದು. ಇವಾಗ ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋದು. ಶಿಯರ್ ಫೋರ್ಸ್ ಫಾರ್ ಓವರ್ಹ್ಯಾಂಗಿಂಗ್ ಪೋರ್ಷನ್ ಆರ್ ಓವರ್ಹ್ಯಾಂಗಿಂಗ್ ಬೀಮ್ ಎಟ್ ಡಿ. ಶಿಯರ್ ಫೋರ್ಸ್ ಎಟ್ ಡಿ ಡಯಾಗ್ರಾಮ್ ಡ್ರಾ ಮಾಡ್ತೀನಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಎಟ್ ಎಸ್ ಡಿ ಅಂತ ಬರೀತೀನಿ. ಡಯಾಗ್ರಾಮ್ ಯಾವ ತರ ಬರುತ್ತೆ ನೋಡಿ. ಸೊ ಇಲ್ಲೊಂದು ಬೀಮ್, ಇಲ್ಲೊಂದು ಸಪೋರ್ಟ್ ಇದೆ, ಅದಾದ್ಮೇಲೆ ಇಲ್ಲೊಂದು ಸಪೋರ್ಟ್ ಬರುತ್ತೆ. ಸಪೋರ್ಟ್ ಬಂದ ತಕ್ಷಣ ನಾವು ಎಕ್ಸ್ ಎಲ್ಲಿ ತಗೋತೀವಿ, ಯೂನಿಟ್ ಲೋಡ್ನ ಇಲ್ಲಿ ತಗೋತೀವಿ 1 ಕಿಲೋನ್ಯೂಟನ್ ಅಂತ. ಸೊ ಇದು ವ್ಯಾಲ್ಯೂ ಏನಾಗುತ್ತೆ, ಇದು ಎಕ್ಸ್ ಆಗುತ್ತೆ, ರೈಟ್. ದಿಸ್ ಇಸ್ ದ ವ್ಯಾಲ್ಯೂ ಎಕ್ಸ್. ನಾವ್ ವಿ ಆರ್ ಟೇಕಿಂಗ್ ಹಿಯರ್, ಎಕ್ಸಾಕ್ಟ್ಲಿ ಹಿಯರ್, ಯೂನಿಟ್ ಲೋಡ್ ಆರ್ ಸೆಕ್ಷನ್ ವಿ ಕ್ಯಾನ್ ಸೇ ಫಾರ್ ದ ಕ್ಯಾಲ್ಕುಲೇಟಿಂಗ್ ದ ಶಿಯರ್ ಫೋರ್ಸ್. ಸೊ ಇದನ್ನ ನಾವು ಎಕ್ಸ್ ಎಕ್ಸ್ ಅಂತೀವಿ ನೋಡಿ. ಇದು ಎಕ್ಸ್ ಎಕ್ಸ್ ಸೆಕ್ಷನ್ ಇದೆ, ಬಟ್ ದಿಸ್ ಇಸ್ ಅ ಎಕ್ಸ್ ಡಿಸ್ಟೆನ್ಸ್ ವೇರ್ ಯು ಆರ್ ಕ್ಯಾಲ್ಕುಲೇಟಿಂಗ್ ದ ಇನ್ಫ್ಲುಯೆನ್ಸ್, ರೈಟ್. ವೇರ್ ಯು ಆರ್ ಕ್ಯಾಲ್ಕುಲೇಟಿಂಗ್ ದ ವಾಟ್ ಈಸ್ ದ ಲೈವ್ ಲೋಡ್ ವೇರಿಯೇಷನ್, ಅದು ಕ್ಯಾಲ್ಕುಲೇಟ್ ಮಾಡೋಕೆ ತಗೋತಾ ಇರೋದು. ಸೊ ಇದು ಇವಾಗ ಏನಾಗುತ್ತೆ, ಇದು ಎ ಆಗುತ್ತೆ, ಇದು ಬಿ ಆಗುತ್ತೆ, ರೈಟ್. ಆಮೇಲೆ ಇದು ಎಕ್ಸ್ಟೆಂಡೆಡ್ ಪೋರ್ಷನ್, ಇದು ಸಿ ಇದೆ ಮೊದಲಿಂದಾನೆ. ಇವಾಗ ಹೊಸದೊಂದು ಪಾಯಿಂಟ್ ಬಂತು, ಅದು ಡಿ ಇದೆ. ಡಯಾಗ್ರಾಮ್ ಅಲ್ಲಿ ಎಲ್ಲ ನೀಟಾಗಿ ಕಾಣಿಸ್ತಾ ಇದೆಯಲ್ಲ, ರೈಟ್. ಇವಾಗ ಇದು ಆದ್ಮೇಲೆ ಇವಾಗ ನೋಡಿ, ಈಗ ಎಲ್ಲ ಇದರಲ್ಲಿ ಚೇಂಜಸ್ ಆಗುತ್ತೆ. ಇವಾಗ ಏನೇನು ಚೇಂಜ್ ಆಗುತ್ತೆ ನಾನು ಹೇಳ್ತೀನಿ ನೋಡಿ. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಾಗುತ್ತೆ, ಇವಾಗ ಇದು ಡಿಸ್ಟೆನ್ಸ್ ಚೇಂಜ್ ಆಯ್ತು ಇವಾಗ. ಸೊ ಈ ಡಿಸ್ಟೆನ್ಸ್ ನಾನು ಏನಂತೀನಿ, ಎ ಅಂತ ಅಂತೀನಿ. ಈ ಡಿಸ್ಟೆನ್ಸ್ ಎಕ್ಸ್ ಡಿಸ್ಟೆನ್ಸ್ ನಾನು ಎ ಅಂತ ಅಂತೀನಿ. ಅದಾದ್ಮೇಲೆ ಈ ಡಿಸ್ಟೆನ್ಸ್ ಏನಿದೆ, ಸೊ ಈ ಡಿಸ್ಟೆನ್ಸ್ ಏನಿದೆ ಅಲ್ಲ, ಇದನ್ನ ನಾನು ಎಲ್ ಮೈನಸ್ ಎ ಅಂತ ಕೊಡ್ತೀನಿ. ಎಲ್ ಮೈನಸ್ ಎ, ಇದನ್ನ ಎಲ್ ಮೈನಸ್ ಎ ಅಂತ ಕೊಡ್ತೀನಿ. ರಿಮೈನಿಂಗ್ ಪೋರ್ಷನ್ ಏನಿದೆ ಇದನ್ನ ಝೆಡ್ ಅಂತ ಕೊಡ್ತೀನಿ. ಅರ್ಥ ಆಯ್ತಾ ಫಸ್ಟ್ ಪಾಯಿಂಟು, ರೈಟ್. ಇವಾಗ ಸೊ ಪೋರ್ಷನ್ ಎ ಡಿ ಅಂತ ತಗೋತೀನಿ. ಇವಾಗ ಪೋರ್ಷನ್ ಎ ಡಿ ಪೋರ್ಷನ್ ಎಲ್ಲಿದೆ ಡಯಾಗ್ರಾಮ್ ಅಲ್ಲಿ ನೋಡಿ. ಇಲ್ಲಿಂದ ಇಲ್ಲಿವರೆಗೆ ಈ ಡಿ ಪಾಯಿಂಟ್ ಇಲ್ಲಿದೆ ನೋಡಿ, ಇದು ಎ ಪಾಯಿಂಟ್. ದಿಸ್ ಇಸ್ ಎ ಪಾಯಿಂಟ್ ಅಂಡ್ ದಿಸ್ ಇಸ್ ಡಿ ಪಾಯಿಂಟ್. ಎ ಟು ಡಿ ಆಯ್ತಾ, ಪೋರ್ಷನ್ ಇದು ತಗೊಂಡಾಗ ಯೂನಿಟ್ ಲೋಡ್ ಏನಾಗುತ್ತೆ, ಪೋರ್ಷನ್ ಎ ಡಿದು ಎಲ್ಲಿದೆ, ಇಲ್ಲಿ ಯೂನಿಟ್ ಲೋಡ್ ಇಲ್ಲಿದೆ. ಸೊ ಇವಾಗ ಕ್ಯಾಲ್ಕುಲೇಟ್ ಏನ್ ಮಾಡೋದು, ಎಸ್ ಡಿ, ರೈಟ್. ಎಕ್ಸ್ ಫ್ರಮ್ ಎ ಇದೆ, ಕರೆಕ್ಟಾ, ಎಕ್ಸ್ ಫ್ರಮ್ ಎ ಇದೆ. ಇದನ್ನು ಸ್ವಲ್ಪ ಬರಿಬೇಕಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಎಕ್ಸ್ ಫ್ರಮ್ ಎ, ಅವಾಗ ಏನಾಗುತ್ತೆ, ಆರ್ ಎ ಮೈನಸ್ 1, ರೈಟಾ. ಶಿಯರ್ ಫೋರ್ಸ್ ಮಾಡ್ತಾ ಇರೋದು ನೀವು, ಆರ್ ಎ ಮೈನಸ್ 1 ಅಪ್ವರ್ಡ್ ಡೌನ್ವರ್ಡ್ ಇಷ್ಟೇ. ಸೊ ಆರ್ ಎ ವ್ಯಾಲ್ಯೂ ಏನಿದೆ, ಆರ್ ಎ ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ, ಎಸ್ ಟಿ ಈಕ್ವಲ್ಸ್ ಆರ್ ಎ ವ್ಯಾಲ್ಯೂ ಇಸ್ ಎಲ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಲ್ ಮೈನಸ್ ಆಫ್ 1. ಸೊ ಇಟ್ ಈಸ್ ದ ವ್ಯಾಲ್ಯೂ ಮೈನಸ್ ಎಕ್ಸ್ ಬೈ ಎಲ್, ರೈಟಾ. ಸೊ ಈಗ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಬಂದಾಗ ಎಷ್ಟಾಗುತ್ತೆ, ಎಸ್ ಡಿ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ, ರೈಟ್. ಎಸ್ ಡಿ ವ್ಯಾಲ್ಯೂ 0 ಆಗುತ್ತೆ. ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಎಲ್ ಅಂತ ಹಾಕಿದಾಗ, ಸಾರಿ ಎಕ್ಸ್ ಈಸ್ ಈಕ್ವಲ್ ಟು ಎ ಅಂತ ಹಾಕಿದಾಗ, ಇದು ಎ ಅಂತ ಮಾಡಿದ್ದೀನಲ್ಲ, ನಿಮಿಷ ನೀಟ್ ಇರ್ಬೇಕಲ್ಲ, ಎ ಅಂತ ಹಾಕಿದಾಗ ಎಸ್ ಡಿ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಎಕ್ಸ್ ಎಲ್ಲಿದೆ ಎ, ಎಲ್ ಮೈನಸ್ ಎ ಬೈ ಎಲ್ ಮೈನಸ್ ಆಫ್ 1, ಕರೆಕ್ಟಾ. ಸೊ ಏನಾಗುತ್ತೆ, ಅದು ಮೈನಸ್ ಎ ಬೈ ಎಲ್ ಆಗುತ್ತೆ. ಎಲ್ ಮೈನಸ್ ಎ ಬೈ ಎಲ್ ಅಂದ್ರೆ ಗೊತ್ತಾಯ್ತಲ್ಲ, ಮೈನಸ್ ಎ ಬೈ ಎಲ್. ಇದು ಬಂದ್ಬಿಟ್ಟು ಪೋರ್ಷನ್ ಯಾವ್ದಾಯ್ತು, ಇದು ಬಂದ್ಬಿಟ್ಟು ಪೋರ್ಷನ್ ಎ ಡಿ. ಇದು ಈಗ ಪೋರ್ಷನ್ ಯಾವ್ದು ಹೇಳಿ, ಪೋರ್ಷನ್ ಡಿ ಬಿ ಯಾವ ತರ ಮಾಡಬೇಕು. ಪೋರ್ಷನ್ ಡಿ ಬಿ ನೋಡಿ ತುಂಬಾ ಈಸಿ ಇದೆ. ಪೋರ್ಷನ್ ಡಿ ಬಿ ಏನಾಗುತ್ತೆ ಹೇಳ್ಬೋದಾ, ಯಾರೋ ಹೇಳ್ತೀರಾ, ನೀವು ನೋಟ್ಸ್ ಬರಿತಾ ಇದ್ರೆ ಅದನ್ನೇ ಅಲ್ಲೇ ನಿಮ್ ನೋಟ್ಸ್ ಅಲ್ಲೇ ಮಾಡಿ. ಅವಾಗ ಏನಾಗುತ್ತೆ, ಇವಾಗ ಯೂನಿಟ್ ಲೋಡ್ ಇಲ್ಲಿದೆ, ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಯೂನಿಟ್ ಲೋಡ್ ಮತ್ತೆ ಚೇಂಜ್ ಆಗುತ್ತೆ. ಇದು ಒಂದು ಬೀಮ್ ಇದೆ, ಇದು ಒಂದು ಸಪೋರ್ಟು, ಇದು ಈ ತರ, ರೈಟ್. ಸೊ ಯೂನಿಟ್ ಲೋಡು ಎಲ್ಲಿತ್ತು, ಇಲ್ಲಿತ್ತು. ಸೊ ಇವಾಗ ಏನಾಗುತ್ತೆ, ಈ ಸೆಕ್ಷನ್ ಇಲ್ಲಿದೆ, ರೈಟ್. ಇದು ಡಿ ಪಾಯಿಂಟ್ ಇದೆ, ಬಟ್ ಯೂನಿಟ್ ಲೋಡು ಇಲ್ಲಿ ಶಿಫ್ಟ್ ಆಗ್ಬಿಡುತ್ತೆ ಇವಾಗ. ಯಾಕಂದ್ರೆ ನಾವು ಎಲ್ಲಿ ಕ್ಯಾಲ್ಕುಲೇಟ್ ಮಾಡೋದಿದೆ ಅಲ್ಲೇ ತಗೋತೀವಿ. ಸೊ ದಟ್ ಈಸ್ ಅ 1 ಕಿಲೋನ್ಯೂಟನ್. ಬಟ್ ಎಕ್ಸ್ ಎಲ್ಲಿಂದ ಇರುತ್ತೆ, ಮತ್ತೆ ಇಲ್ಲಿಂದಾನೆ ತಗೋಬೇಕಾಗುತ್ತೆ. ಎಕ್ಸ್ ವ್ಯಾಲ್ಯೂ ನೀವು ಇಲ್ಲಿಂದಾನೆ ತಗೋಬೇಕು. ಬಟ್ ಸೆಕ್ಷನ್ ಇದು ಯಾವ್ದಾಗುತ್ತೆ, ಇದು ಎಕ್ಸ್ ಎಕ್ಸ್ ಸೆಕ್ಷನ್ ಇದೇ ತರ ಇರುತ್ತೆ, ರೈಟ್. ಅರ್ಥ ಆಗ್ತಿದೆಯಲ್ಲ. ಇವಾಗ ಎ ವ್ಯಾಲ್ಯೂ ಯಾವ್ದಾಗುತ್ತೆ, ಎಕ್ಸ್ ಸೆಕ್ಷನ್ ಎಲ್ಲಿವರೆಗಿದೆ ಅಲ್ಲಿವರೆಗೂ ಆಗುತ್ತೆ ನಿಮ್ದು. ಇದು
ಎ ವ್ಯಾಲ್ಯೂ ಏನಿದೆ, ಎ ವ್ಯಾಲ್ಯೂ ಇದಿದೆ ರೈಟ್. ಅದಾದ್ಮೇಲೆ ಈ ಪೋರ್ಷನ್ ಏನಿದೆ, ಈ ಪೋರ್ಷನ್ ಇದು ಎಲ್ ಮೈನಸ್ ಎ, ಇದು ಎಲ್ ಮೈನಸ್ ಎ ಪೋರ್ಷನ್ ರೈಟ್. ರಿಮೈನಿಂಗ್ ಪೋರ್ಷನ್ ಸಾರಿ ಇಲ್ಲಿವರೆಗೆ ಬರ್ಬೇಕಿದು, ಇದು ಪೋರ್ಷನ್ ಏನಿದೆ ಅಲ್ಲ ಎಲ್ ಮೈನಸ್ ಎ ಇದೆ ಆಯ್ತಾ, ಇದು ಎಲ್ ಮೈನಸ್ ಎ. ಆಮೇಲೆ ರಿಮೈನಿಂಗ್ ಪೋರ್ಷನ್ ಏನಿದೆ ಝೆಡ್ ಪೋರ್ಷನ್ ಇದೆ. ಐ ಥಿಂಕ್ ಯು ಗಾಟ್ ದ ಕ್ಲಿಯರ್ ಐಡಿಯಾ. ನಾವು ದಿಸ್ ಈಸ್ ಆರ್ ಬಿ, ದಿಸ್ ಈಸ್ ಆರ್ ಎ, ದಿಸ್ ಈಸ್ ಡಿ ಪಾಯಿಂಟ್ ಅಂಡ್ ದಿಸ್ ಈಸ್ ಅ ಬಿ ಪಾಯಿಂಟ್ ಅಂಡ್ ದಿಸ್ ಈಸ್ ಅ ಸಿ ಪಾಯಿಂಟ್. ಅರ್ಥ ಆಯ್ತಲ್ಲ. ಇವಾಗ ನಾವು ಏನ್ ಮಾಡಬೇಕು, ಶಿಯರ್ ಫೋರ್ಸ್ ಅಟ್ ರಿಯಾಕ್ಷನ್ ಎಕ್ಸ್ ಎಕ್ಸ್ ಇವಾಗ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದಿದೆ. ಶಿಯರ್ ಫೋರ್ಸ್ ಅಟ್ ರಿಯಾಕ್ಷನ್ ಎಕ್ಸ್ ಎಕ್ಸ್ ಅಲ್ಲಿ ಏನಿದೆ ಆಯ್ತಾ, ಅದು ಎಲ್ಲಿಂದ ಮಾಡ್ತಾ ಇದೀವಿ ನಾವು, ಎಸ್ ಡಿ ಎಸ್ ಡಿ ಫ್ರಮ್ ಇಲ್ಲಿಂದ ಎಕ್ಸ್ ಫ್ರಮ್ ಎ, ಎಕ್ಸ್ ಆ ಕಡೆಯಿಂದನೇ ತಗೋತಾ ಇರೋದು ಆಯ್ತಾ. ಸೊ ಅದಕ್ಕೆ ಈಕ್ವಲ್ಸ್ ಟು ಆರ್ ಎ ಆಗುತ್ತೆ. ಸೊ ಇವಾಗ ಎಸ್ ಡಿ ಏನಾಗುತ್ತೆ, ಎಸ್ ಡಿ ಈಕ್ವಲ್ಸ್ ಟು ಎಲ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಲ್. ಸೊ ಇದೇ ಬಂದ್ಬಿಟ್ಟು ಇದ್ರದ್ದು ಶಿಯರ್ ಫೋರ್ಸ್ ಆಗುತ್ತೆ. ಅದೇ ಇಲ್ಲಿ ಈಗ ಎಕ್ಸ್ ಇಸ್ ಈಕ್ವಲ್ ಟು ನಾನೇನ್ ಮಾಡ್ತೀನಿ, ಎ ಅಂತ ತಗೋತೀನಿ. ಎಕ್ಸ್ ಎ ಅಂತ ಮಾಡಿದಾಗ ಏನಾಗುತ್ತೆ ಫಾರ್ಮುಲಾ, ಎಸ್ ಡಿ ಇಸ್ ಈಕ್ವಲ್ ಟು ಎಲ್ ಮೈನಸ್ ಎ ಡಿವೈಡೆಡ್ ಬೈ ಎಲ್ ಆಗುತ್ತೆ. ಅದೇ ಎಕ್ಸ್ ಇಸ್ ಈಕ್ವಲ್ ಟು ಝೆಡ್, ಎಸ್ ಡಿ ಈಕ್ವಲ್ಸ್ ಟು ಏನಾಗುತ್ತೆ 0 ಆಗುತ್ತೆ. ಗೊತ್ತಾಯ್ತಾ. ಈ ಝೆಡ್ ಎಲ್ ಮೈನಸ್ ಝೆಡ್ ಬೈ ಎಲ್ ರೈಟ್. ಸೊ ಎಕ್ಸ್ ವ್ಯಾಲ್ಯೂ ಅಲ್ಲಿ ಏನು ಇಡ್ಬೇಕು ನೀವು, ಝೆಡ್ ಇಡ್ಬೇಕು. ಎಲ್ ಮೈನಸ್ ಝೆಡ್ ಅಂತ ಇಟ್ಟಾಗ 0 ಆಗುತ್ತೆ. ಕರೆಕ್ಟಾ. ಸೊ ಅದಕ್ಕೆ ಇವಾಗ ನೋಡಿ ನಾವು ಡೈಗ್ರಾಮ್ ಯಾವ ತರ ಹಾಕ್ಬೇಕು ಇವಾಗ, ಇದು ಇಂಪಾರ್ಟೆಂಟ್ ಇದೆ. ಇಲ್ಲ ಆಗುತ್ತಾ ಡೈಗ್ರಾಮು, ನಾನು ಕೆಲಸ ಮಾಡ್ತೀನಿ, ಇದನ್ನ ನಾನು ರಿಮೂವ್ ಮಾಡ್ತೀನಿ. ರೈಟ್. ಈಗ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ. ಡಯಾಗ್ರಾಮ್ ಯಾವ ತರ ಡ್ರಾ ಮಾಡಬೇಕು ಅಂತ ಇಲ್ಲೊಂದಿದೆ, ಇಲ್ಲೇ ಮಾಡೋಣ ಹೇಳಿ, ಯಾಕಂದ್ರೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತಿಲ್ಲ ಅಂತ ನನಗೆ ಡೌಟು. ಮಾಡೋಣ ಅಂದ್ರೂ ಅಡ್ಜಸ್ಟ್ ಮಾಡೋಣ. ಸೊ ಐ ಎಲ್ ಡಿ ಫಾರ್ ಎಸ್ ಡಿ ಫಸ್ಟ್ ಪಾಯಿಂಟ್ ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು, ಶಿಯರ್ ಫೋರ್ಸ್ ಎಟ್ ಇಲ್ಲಿ ಪಾಯಿಂಟ್, ಈ ಪಾಯಿಂಟ್ ಅಲ್ಲಿ ಶಿಯರ್ ಫೋರ್ಸ್ ಈ ಪಾಯಿಂಟ್ ಅಲ್ಲಿ ಮಾಡಿದಾಗ ಸಾರಿ ಇಲ್ಲೇ ಇದೆ. ಸೊ ಎ ಡಿ ಪೋರ್ಷನ್ ಅಲ್ಲಿ ಮಾಡಿದಾಗ ಎಕ್ಸ್ 0 ಇದ್ದಾಗ ರೈಟ್, ಎಕ್ಸ್ 0 ಇದ್ದಾಗ ಏನಾಯ್ತು, ಎ ವ್ಯಾಲ್ಯೂ ಏನಿದೆ 0 ಇದೆ, ಅಂದ್ರೆ ಇದು 0 ಆಯ್ತು. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು ಎ, ಎಸ್ ಡಿ ಇಸ್ ಮೈನಸ್ ಎ ಬಲ್ ಅಂದ್ರೆ ಬಿಲೋ ಬರುತ್ತೆ, ಇಲ್ಲೆಲ್ಲೋ ಬರುತ್ತೆ ಆಯ್ತಾ, ಇಲ್ಲಿ ಬರುತ್ತೆ. ಸೊ ಇದು ಈ ತರ ಕೆಳಗಡೆ ಬರುತ್ತೆ. ಅದಾದ್ಮೇಲೆ ಡಿ ಬಿ ಪೋರ್ಷನ್ ಆಯ್ತಾ, ಅದಾದ್ಮೇಲೆ ಬಿ ಸಿ ಪೋರ್ಷನ್, ಸಾರಿ ಬಿ ಸಿ ಪೋರ್ಷನ್ ಏನಿತ್ತು, ಬಿ ಸಿ ಪೋರ್ಷನ್ ಇಲ್ಲೇ ಇದೆ. ಒಂದು ನಿಮಿಷ, ಓಕೆ 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 ಒಂದು ನಿಮಿಷ ಓಕೆ. ಇನ್ನೊಂದು ಪೋರ್ಷನ್ ಮಾಡಬೇಕಾಗುತ್ತೆ ರೈಟ್. ಸೊ ಎಕ್ಸ್ ಡಿ ಇಸ್ ಈಕ್ವಲ್ ಟು 0 ಆಗಿದೆ. ಸಾರಿ ಇನ್ನೊಂದು ಪೋರ್ಷನ್ ಮಾಡಬೇಕಾಗುತ್ತೆ ಇಲ್ಲಿ, ಇನ್ನೊಂದು ಪೋರ್ಷನ್ ರಿಮೈನಿಂಗ್ ಏನಿದೆಲ್ಲ. ಸೊ ಈ ಪೋರ್ಷನ್ ಏನಿದೆಲ್ಲ ಬಿ ಸಿ ಪೋರ್ಷನ್ ಮಾಡಬೇಕಾಗುತ್ತೆ. ನಾನು ಮಾಡಿಲ್ಲ ಇನ್ನು, ಮಾಡೋಣ ಇವಾಗ ಮಾಡ್ಬಿಟ್ಟು ಆಮೇಲೆ ಫೈಂಡ್ ಔಟ್ ಮಾಡೋಣ ರೈಟ್. ಸೊ ಪೋರ್ಷನ್ ಬಿ ಸಿ ಅದೊಂದು ಮಾಡಬೇಕಿತ್ತು, ನಾನು ಮರ್ತ್ಬಿಟ್ಟೆ. ಓಕೆ, ಪೋರ್ಷನ್ ಬಿ ಸಿ. ಸೊ ಪೋರ್ಷನ್ ಬಿ ಸಿಗೆ ನಾವು ಏನಂತ ತಗೊಳ್ಬೇಕು, ಯೂನಿಟ್ ಲೋಡ್ ಯಾವ ತರ ಆಗುತ್ತೆ ಇವಾಗ ನೋಡಿ, ಡಯಾಗ್ರಾಮ್ ನೋಡ್ರೆ ಗೊತ್ತಾಗುತ್ತೆ. ಓಕೆ, ದಿಸ್ ಇಸ್ ದ ಬೀಮ್ ರೈಟ್. ಈಗ ಎಕ್ಸ್ ಸೆಕ್ಷನ್ ಇಲ್ಲಿ ಬರುತ್ತೆ ರೈಟ್, ಬಟ್ ಯೂನಿಟ್ ಲೋಡ್ ಎಲ್ಲಿ ಬರುತ್ತೆ, ಯೂನಿಟ್ ಲೋಡ್ ಇಲ್ಲಿ ಬರುತ್ತೆ. ಅವಾಗ ಗೊತ್ತಾಯ್ತಾ, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನ ಯೂನಿಟ್ ಲೋಡ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ನಿಮ್ಗೆ ಗೊತ್ತಾಗ್ತಿದೆ ಇವಾಗ. ಸೊ ಇವಾಗ ಎಕ್ಸ್ ಇಲ್ಲಿಂದಾನೆ ತಗೋಬೇಕು, ಇವಾಗ ಎಕ್ಸ್ ಇಲ್ಲಿಂದಾನೆ ತಗೋಬೇಕು. ಇದು ಎಕ್ಸ್ ಎಕ್ಸ್ ಸೆಕ್ಷನ್. ಸೊ ಇದು ಎ, ಇಷ್ಟು ಪೋರ್ಷನ್ ಎ ಅಂತ ಇದೆ. ಸೊ ಇದು ಟೋಟಲ್ ಏನಿದೆ, ಸೊ ದಿಸ್ ಈಸ್ ಎಲ್, ಇದು ಎಲ್ ಆಯ್ತಾ. ಆಮೇಲೆ ಇದು ಝೆಡ್, ಗೊತ್ತಾಯ್ತಲ್ಲ. ಸೊ ಇದಕ್ಕೆ ಇದು ಯಾವ್ದಾಯ್ತು, ಇದು ಎ ಪಾಯಿಂಟ್ ಆಯ್ತು, ಇದು ಡಿ ಪಾಯಿಂಟ್, ಇದು ಬಿ ಪಾಯಿಂಟ್, ಅದಾದ್ಮೇಲೆ ಇದು ಸಿ. ಇವಾಗ
ಶಿಯರ್ ಫೋರ್ಸ್ ಎಟ್ ಸೆಕ್ಷನ್ ಎಕ್ಸ್ ಎಕ್ಸ್ ಕ್ಯಾಲ್ಕುಲೇಟ್ ಮಾಡೋದಿದೆ. ಸೊ ಶಿಯರ್ ಫೋರ್ಸ್ ಆಟ್ ಎಕ್ಸ್ ಎಕ್ಸ್, ರೈಟ್, ಸೆಕ್ಷನ್ ಎಕ್ಸ್ ಎಕ್ಸ್, ಸೆಕ್ಷನ್ ಎಕ್ಸ್ ಎಕ್ಸ್ ಸೆಕ್ಷನ್ ಏನಾಗುತ್ತೆ, ಎಸ್ ಡಿ ಈಕ್ವಲ್ಸ್ ಟು ಆರ್ ಎ. ಈ ಪಾಯಿಂಟ್ ಅಲ್ಲಿ ಡಿ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಆರ್ ಎ ಅಂತ ನಾನು ತಗೋತೀನಿ. ಸೊ ಆರ್ ಎ ವ್ಯಾಲ್ಯೂ ಏನಿದೆ, ಎಸ್ ಡಿ ಈಕ್ವಲ್ಸ್ ಟು ವಾಟ್ ಇಸ್ ಆರ್ ಎ ವ್ಯಾಲ್ಯೂ, ದಟ್ ಈಸ್ ಝೆಡ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಲ್. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಎಸ್ ಡಿ. ಗೊತ್ತಾಯ್ತಾ? ಸೊ ಈಗ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಇದ್ದಾಗ ಏನಾಗುತ್ತೆ ವ್ಯಾಲ್ಯೂ, ಎಸ್ ಡಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಮೈನಸ್ ಝೆಡ್ ಬೈ ಎಲ್ ಆಗುತ್ತೆ, ಮೈನಸ್ ಝೆಡ್ ಬೈ ಎಲ್. ಅದೇ ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಝೆಡ್ ಇದ್ದಾಗ ಏನಾಗುತ್ತೆ, ಎಸ್ ಟಿ ಈಕ್ವಲ್ಸ್ ಟು 0 ಆಗುತ್ತೆ. ಗೊತ್ತಾಯ್ತಾ? ಸೊ ಇವಾಗ ಈ ಪ್ರಾಬ್ಲಮ್ ಕಂಪ್ಲೀಟ್ ಆಯ್ತು. ಈಗ ಡಯಾಗ್ರಾಮ್ ಹಾಕ್ಬೇಕು. ಈಗ ಡಯಾಗ್ರಾಮ್ ಯಾವ್ದು ಹಾಕಬೇಕು, ಶಿಯರ್ ಫೋರ್ಸ್. ನೋಡಿ ಈಗ ಇಲ್ಲಿಂದ ಫಸ್ಟ್ ಇಂದ ಹಾಕೊಂಡು ಬರೋಣ. ಇಲ್ಲಿಂದ ನೋಡಿ ಎಷ್ಟು ಲೆಂದಿ ಹೋದ್ರೂ ಹೋಯ್ತು, ಒಂದ್ ಪ್ರಾಬ್ಲಮ್ ಅಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸಾಕು. ಆಮೇಲೆ ನಿಮ್ಗೆ ಯಾವುದೇ ಕಾನ್ಸೆಪ್ಟ್ಸ್ ಅಲ್ಲಿ ಏನೂ ಡೌಟ್ ಇರ್ಬಾರ್ದು. ಗೊತ್ತಾಯ್ತಾ? ನೋಡಿ, ಸೊ ಇವಾಗ ಇಲ್ಲಿ ಈ ತರ ಒಂದು ಲೈನ್ ಹಾಕೋಣ. ಫಸ್ಟ್ ಪಾಯಿಂಟ್, ಫಸ್ಟ್ ಯಾವ್ದಿದೆ, ಎ ಬಿ ಏನ್ ಪೋರ್ಷನ್ ಇತ್ತು ತಗೊಂಡಿದೀವಲ್ಲ, ಪೋರ್ಷನ್ ಎ ಡಿ. ಓಕೆ, ಪೋರ್ಷನ್ ಎ ಡಿ. ಪೋರ್ಷನ್ ಎ ಡಿ ಅಲ್ಲಿ ಏನಿತ್ತು, ಫಸ್ಟ್ ಎಕ್ಸ್ ಏನಿದೆ, ಎಕ್ಸ್ 0 ಇದೆ, ಎಸ್ ಡಿ ಎಷ್ಟಿದೆ, 0 ಇದೆ, ರೈಟ್. ಏನಿದೆ ಅದು, ಎಸ್ ಡಿ ಎಷ್ಟಿದೆ, 0 ಇದೆ. ನೋಡೋಣ, ಅದು ಡಯಾಗ್ರಾಮ್ ಹಾಕೋಣ. ಈಗ ಇಲ್ಲಿ ನೋಡಿ, ಫಸ್ಟ್ 0 ಇದೆ, ಅದಾದ್ಮೇಲೆ ಇಲ್ಲೊಂದು ಕೆಳಗಡೆ ಬರುತ್ತೆ, ಏನಿದು ಎ ಬೈ ಎಲ್ ಅಂತ ಬರುತ್ತೆ. ಸೊ ಇದನ್ನ ಈ ತರ ನಾನು ಜಾಯಿನ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಬಂತು ಅಂತ ತಿಳ್ಕೊಳ್ಳಿ, ರೈಟ್. ಸೊ ಈಗ ಬಂತು, ಇದು ಎ ಬೈ ಎಲ್ ಮೈನಸ್ ಎ ಬೈ ಎಲ್. ಈಗ ಇದು ನೆಗೆಟಿವ್. ಈಗ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಯಾವ್ದಿದೆ, ಆಮೇಲೆ ನೆಕ್ಸ್ಟ್ ಯಾವ್ದಿತ್ತು ನೋಡಿ, ಡಿ ಬಿ ಪೋರ್ಷನ್. ಡಿ ಬಿ ಪೋರ್ಷನ್ ಅಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎ ಇದೆ, ಎಲ್ ಮೈನಸ್ ಎ ಬೈ ಎಲ್. ಇದು ಪಾಸಿಟಿವ್ ವ್ಯಾಲ್ಯೂ ಇದೆಯಲ್ಲ, ಸೊ ಪಾಸಿಟಿವ್ ವ್ಯಾಲ್ಯೂ ಇದೆ ಅಂದ್ರೆ ಮೇಲ್ಗಡೆ ಬರುತ್ತೆ, ಕರೆಕ್ಟಾ? ಸೊ ಇದು ಪಾಸಿಟಿವ್ ವ್ಯಾಲ್ಯೂ ಇದೆ ಅಂದ್ರೆ ಇಲ್ಲಿ ಮೇಲ್ಗಡೆ ಇಲ್ಲಿ ಬರುತ್ತೆ, ಇಲ್ಲೆಲ್ಲ ಇಲ್ಲಿ ಬರುತ್ತೆ. ಸೊ ಇದನ್ನ ಸ್ಟ್ರೇಟ್ ಲೈನ್ ತಗೊಳ್ಳೋಣ, ರೈಟ್. ಇದು ಸ್ಟ್ರೇಟ್ ಲೈನ್ ಬರುತ್ತೆ. ಸೊ ಇದನ್ನ ನೀವು ಎಲ್ ಮೈನಸ್ ಎ ಬೈ ಎಲ್ ಅಂತ ನಾನು ತಗೋತೀನಿ. ತಗೊಳ್ಳೋದಿಲ್ಲ, ಬಂದಿರೋ ವ್ಯಾಲ್ಯೂನ ಇಲ್ಲಿ ನಾನು ಡಯಾಗ್ರಾಮ್ ಅಲ್ಲಿ ಹಾಕ್ತಾ ಇರೋದು. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಝೆಡ್ ಇದ್ದಾಗ ಇಲ್ಲಿದೆ ನೋಡಿ, ಎಸ್ ಡಿ ಇಸ್ ಈಕ್ವಲ್ ಟು 0 ಆಗುತ್ತೆ. ಎಸ್ ಡಿ 0 ಅಂದ್ರೆ ಮತ್ತೆ ಇಲ್ಲಿ ಬರುತ್ತೆ, ಡೌನ್ ಅಲ್ಲಿ. ಡೌನ್ ಅಲ್ಲಿ ಅಂದ್ರೆ ಇಲ್ಲಿ ಬರುತ್ತೆ, ರೈಟ್. ಸೊ ದಿಸ್ ಈಸ್ ಎ ಅಂಡ್ ದಿಸ್ ಈಸ್ ದ ನೆಗೆಟಿವ್ ವ್ಯಾಲ್ಯೂ ಅಂಡ್ ದಿಸ್ ಈಸ್ ದ ಡಿ ವ್ಯಾಲ್ಯೂ ಅಂಡ್ ದಿಸ್ ಈಸ್ ದ ಬಿ, ರೈಟ್. ಇವಾಗ ನೆಕ್ಸ್ಟ್ ಇಲ್ಲಿ ಮಾಡಿದೀವಿ ಪೋರ್ಷನ್ ಬಿ ಸಿ. ಇದು ಬಿ ಸಿ ಪೋರ್ಷನ್. ಪೋರ್ಷನ್ ಬಿ ಸಿ ಅಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಇದ್ದಾಗ ಎಕ್ಸ್ ಎಲ್ಲಿಂದ ತಗೊಂಡಿದೀವಿ, ಇಲ್ಲಿಂದ ತಗೊಂಡಿದೀವಿ. ಎಕ್ಸ್ 0 ಅಂದ್ರೆ ಇಲ್ಲಿ ಬರುತ್ತೆ. ವ್ಯಾಲ್ಯೂ ಏನಿದೆ, ವ್ಯಾಲ್ಯೂ ಏನಿದೆ ಮೈನಸ್ ಝೆಡ್ ಬೈ ಎಲ್. ಅಂದ್ರೆ ನಾವು ಇಲ್ಲಿ ಏನ್ ಮಾಡಬೇಕು, ಇಲ್ಲಿ ಸಾರಿ ಇಲ್ಲಿಂದ ಕೆಳಗಡೆ. ಗೊತ್ತಾಯ್ತಾ? ಯಾಕೆ, ಎಕ್ಸ್ ಇಲ್ಲಿಂದ ತಗೊಂಡಿದೀವಿ, ಇಲ್ಲಿಂದ ತಗೊಂಡಿಲ್ಲ. ಎಕ್ಸ್ ನೋಡಿ ಇಲ್ಲಿ ಸಿ ಪಾಯಿಂಟ್ ಇಂದ ತಗೊಂಡಿದೀವಿ, ಅದಕ್ಕೆ ಝೆಡ್ ಬೈ ಎಲ್ ಅಂತ ಬರುತ್ತೆ. ಸೊ ಇದನ್ನ ಸ್ಟ್ರೇಟ್ ತಗೊಂಡೋಗ್ಬೇಕು, ರೈಟ್. ಸೊ ಈ ಪಾಯಿಂಟ್ ಅದಾದ್ಮೇಲೆ ನೆಕ್ಸ್ಟ್ ಏನಿದೆ, ಎಕ್ಸ್ ಇಸ್ ಈಕ್ವಲ್ ಟು ಝೆಡ್, ಎಸ್ ಡಿ ಇಸ್ ಈಕ್ವಲ್ ಟು 0 ಮತ್ತೆ 0 ಆಗ್ಬಿಡುತ್ತೆ, ರೈಟ್. ಸೊ ಇದು ಪಾಸಿಟಿವ್, ಇದು ನೆಗೆಟಿವ್. ಈ ತರ ನೀವು ವ್ಯಾಲ್ಯೂಸ್ ನ ಬರಿಬೇಕಾಗುತ್ತೆ. ಸೊ ಈ ಸಿ ಪಾಯಿಂಟ್ ಇದು ಏನಿದೆ, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ವಿಚ್ ಒನ್, ಎಸ್ ಡಿ ಅಂದ್ರೆ ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋದು ಅಟ್ ಡಿ ಪಾಯಿಂಟ್. ಗೊತ್ತಾಯ್ತಾ? ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ. ಒಂದ್ಸಲ ನೋಡ್ಕೊಳ್ಳಿ, ಬೇಕಾದ್ರೆ ವಿಡಿಯೋನ ಫಾರ್ವರ್ಡ್ ಅಥವಾ ಬ್ಯಾಕ್ವರ್ಡ್ ಮಾಡ್ಬಿಟ್ಟು ನೀವು ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಲಾಸ್ಟ್ ಇನ್ನೊಂದು ಉಳಿತು, ಬೆಂಡಿಂಗ್ ಮೂವ್ಮೆಂಟ್ ನ ಫೈಂಡ್ ಔಟ್ ಮಾಡೋದಿದೆ ಇವಾಗ. ಸೊ ಬೆಂಡಿಂಗ್ ಮೂವ್ಮೆಂಟ್ ಒಂದು ಫೈಂಡ್ ಔಟ್ ಮಾಡಿದ್ರೆ ಈ ಪ್ರಾಬ್ಲಮ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಗೊತ್ತಾಯ್ತಾ? ಬೆಂಡಿಂಗ್ ಮೂವ್ಮೆಂಟ್, ನೆಕ್ಸ್ಟ್ ಬೆಂಡಿಂಗ್ ಮೂವ್ಮೆಂಟ್ ಅಟ್ ಡಿ ಎಂ ಡಿ ಅಂತ ಬರಿಬೇಕು. ಸೊ ಇವಾಗ ಅದಕ್ಕೆ ಮತ್ತೆ ಒಂದ್ಸಲ ಡಯಾಗ್ರಾಮ್ ಡ್ರಾ ಮಾಡಬೇಕಾಗುತ್ತೆ. ಯಾಕೆ ಎವ್ರಿ ಟೈಮ್ ಡಯಾಗ್ರಾಮ್ ಡ್ರಾ ಮಾಡಿದ್ರೆ ನಿಮಗೆ ಕ್ಲಿಯರ್ ಗೊತ್ತಾಗುತ್ತೆ, ಒಂದೇ ಡಯಾಗ್ರಾಮ್ ಅಲ್ಲಿ ಹೇಳಿದ್ರೆ ಗೊತ್ತಾಗೋದಿಲ್ಲ, ರೈಟ್. ಇದು ಯೂನಿಟ್ ಲೋಡ್, ಇದು 1 ಕಿಲೋನ್ಯೂಟನ್ ಇರುತ್ತೆ. ಸೊ ಇದು ಎಕ್ಸ್ ಡಿಸ್ಟೆನ್ಸ್ ಆಗುತ್ತೆ. ಸೊ ದಿಸ್ ಈಸ್ ಆರ್ ಎ, ಗೊತ್ತಾಯ್ತಾ? ಸೊ ಇದು ಆರ್ ಬಿ, ಆರ್ ಎ ಆರ್ ಬಿ.
ಸೊ ಸೆಕ್ಷನ್ ಇಲ್ಲಿ ಬರುತ್ತೆ, ಇದು ಡಿ ಪಾಯಿಂಟ್, ರೈಟ್. ಸೊ ದಿಸ್ ಈಸ್ ಬಿ, ದಿಸ್ ಈಸ್ ಸಿ ಅಂಡ್ ದಿಸ್ ಈಸ್ ಎ, ಆಯ್ತಾ. ಸೊ ಇವಾಗ ಈ ಡಿಸ್ಟೆನ್ಸ್ ಏನಾಗುತ್ತೆ, ಈ ಡಿಸ್ಟೆನ್ಸ್ ಬಂದ್ಬಿಟ್ಟು ಎ ಆಗುತ್ತೆ. ಈ ಡಿಸ್ಟೆನ್ಸ್ ಅಂತೂ ಗೊತ್ತಾಗಿದೆ, ಎಕ್ಸ್ ಇದೆ, ಇದು ಎ ಇದೆ. ಇದು ಡಿಸ್ಟೆನ್ಸ್ ಏನಾಗುತ್ತೆ ಹೇಳಿ, ಈ ಸಪೋರ್ಟ್ ವರೆಗೆ ಈ ಡಿಸ್ಟೆನ್ಸ್ ಬಂದ್ಬಿಟ್ಟು ಎಲ್ ಮೈನಸ್ ಎ ಆಗುತ್ತೆ, ಎಲ್ ಮೈನಸ್ ಎ. ಸೊ ಇದು ಬಂದು ಏನಾಗುತ್ತೆ, ಇದು ಝೆಡ್ ಆಗುತ್ತೆ, ಗೊತ್ತಾಯ್ತಾ. ಈಗ ಪೋರ್ಷನ್ ಎ ಡಿ, ಫಸ್ಟ್ ಪೋರ್ಷನ್ ಎ ಡಿ ಬೇಗ ಮುಗಿಸ್ಬಿಡೋಣ. ಪೋರ್ಷನ್ ಎ ಮತ್ತೆ ಡಿ, ಇದು ಎ ಡಿ, ಇದು ಡಿ ಪೋರ್ಷನ್. ಎ ಡಿ. ಸೊ ಪೋರ್ಷನ್ ಎ ಡಿ ತಗೊಂಡಾಗ ಫಸ್ಟ್ ಏನಾಗುತ್ತೆ ಹೇಳಿ, ಯೂನಿಟ್ ಲೋಡ್ ಎಲ್ಲಿರುತ್ತೆ, ಪೋರ್ಷನ್ ಎ ಡಿ ಮಧ್ಯೆ ಇರುತ್ತೆ, ಕಾಣಿಸ್ತಾ ಇದೆ ನಮಗೆ, ಡಯಾಗ್ರಾಮ್ ಆಯ್ತು. ಸೊ ಇವಾಗ ಬೆಂಡಿಂಗ್ ಮೂಮೆಂಟ್ ಅಟ್ ಎಕ್ಸ್ ಎಕ್ಸ್ ಸೆಕ್ಷನ್, ಆಯ್ತಾ. ಎಕ್ಸ್ ಎಕ್ಸ್ ಸೆಕ್ಷನ್ ಅಲ್ಲಿ ಬೆಂಡಿಂಗ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗುತ್ತೆ, ಎಂ ಡಿ ಈಕ್ವಲ್ಸ್ ಆರ್ ಎ ಇಂಟು ಎ, ಆರ್ ಎ ಇಂಟು ಎ ಮೈನಸ್, ಆಯ್ತಾ. ಎಲ್ಲಿ ಬೆಂಡಿಂಗ್ ಮೂಮೆಂಟ್ ಎಕ್ಸ್ ಎಕ್ಸ್ ಫೈಂಡ್ ಔಟ್ ಮಾಡೋದಿದೆ, ನಮ್ಗೆ ಇಲ್ಲಿ ಫೈಂಡ್ ಔಟ್ ಮಾಡೋದಿದೆ, ಆರ್ ಎ ಇಂಟು ಎ ಡಿಸ್ಟೆನ್ಸು ಮೈನಸ್ ಆಫ್ 1 ಇಂಟು ಎ ಮೈನಸ್ ಎಕ್ಸ್, ಕರೆಕ್ಟಾ. ಎ ಟೋಟಲ್ ಮೈನಸ್ ಎಕ್ಸ್, ಎ ಮೈನಸ್ ಎಕ್ಸ್, ಅಥವಾ ಇನ್ನೊಂದ್ಸಲ ಇನ್ನೊಂದು ಟೈಪು ಬರಿಬೋದು ನಾವು, ಆರ್ ಅಂತ ಬರ್ತೀವಿ ನೋಡಿ, ಆರ್ ಬಿ ಇಂಟು ಎಲ್ ಮೈನಸ್ ಎ, ಈ ಥರನೂ ಬರಿಬೋದು, ಗೊತ್ತಾಯ್ತಾ. ಆರ್ ಬಿ ಇಂಟು ಎಲ್ ಮೈನಸ್ ಎ, ಯಾಕೆಂದ್ರೆ ಈ ಸೆಕ್ಷನ್ ಈ ಕಡೆನ ತಗೋಬಹುದು, ಈ ಕಡೆನ ಕ್ಯಾಲ್ಕುಲೇಟ್ ಮಾಡ್ಬೋದು, ಎಲ್ ಮೈನಸ್ ಎ ಅಂತ ಬರಿಬೋದು. ಸೊ ಅವಾಗ ಎಂ ಡಿ ಏನಾಗುತ್ತೆ, ಎಂ ಡಿ ಇಸ್ ಈಕ್ವಲ್ ಟು ಎಕ್ಸ್ ಬೈ ಎಲ್, ಎಲ್ ಮೈನಸ್ ಎ ಆಗುತ್ತೆ. ಎಕ್ಸ್ ಬೈ ಎಲ್, ಎಲ್ ಮೈನಸ್ ಎ. ಸೊ ಎಕ್ಸ್ ವ್ಯಾಲ್ಯೂನ ಸೊ ಇಲ್ಲಿ ಬರೀತೀನಿ, ಎಕ್ಸ್ ಇಸ್ ಈಕ್ವಲ್ ಟು 0 ಇದ್ದಾಗ ಏನಾಗುತ್ತೆ, ಎಂ ಡಿ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಅದೇ ಎಕ್ಸ್ ಇಸ್ ಈಕ್ವಲ್ ಟು ಎ ಆದಾಗ ಏನಾಗುತ್ತೆ, ಎಂ ಡಿ ವ್ಯಾಲ್ಯೂ ಏನಾಗುತ್ತೆ, ಎಂ ಡಿ ಅಟ್ ಮೂಮೆಂಟ್, ಆ ಮೂಮೆಂಟು ಎ ಇಂಟು ಎಲ್ ಮೈನಸ್ ಎ ಡಿವೈಡೆಡ್ ಬೈ ಎಲ್ ಆಗುತ್ತೆ, ರೈಟ್. ಸೊ ಪೋರ್ಷನ್ ಬಿ ಡಿ ನೆಕ್ಸ್ಟ್, ಪೋರ್ಷನ್ ಡಿ ಬಿ, ಸಾರಿ ಬಿ ಡಿ ಅನ್ನೋದಿಲ್ಲ, ಡಿ ಬಿ, ಈ ಕಡೆಯಿಂದ ಹೋಗ್ತಾ ಇದೀವಲ್ಲ, ಅವಾಗ ಯೂನಿಟ್ ಲೋಡ್ ಏನಾಗುತ್ತೆ, ಇಲ್ಲಿ ಶಿಫ್ಟ್ ಆಗುತ್ತೆ. ಡಯಾಗ್ರಾಮ್ ಬೇಗ ಡ್ರಾ ಮಾಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲೊಂದಿದೆ, ಈಗ ಇಲ್ಲೊಂದಿದೆ, ರೈಟ್. ಅದಾದ್ಮೇಲೆ ಇವಾಗ ಎಲ್ಲಾಗುತ್ತೆ, ಈ ಡಿ, ಈಗ ಡಿ ಪಾಯಿಂಟು ಎಕ್ಸ್ ಇಲ್ಲಿದೆ ಅಂತ ತಿಳ್ಕೊಳ್ಳೋಣ, ಇದು ಡಿ ಪಾಯಿಂಟು. ಸೊ ಇದು ನಮ್ಮದು ಬಿ ಪಾಯಿಂಟು. ಸೊ ಯೂನಿಟ್ ಲೋಡ್ ಇಲ್ಲಿ ಬರುತ್ತೆ 1 ಕಿಲೋನ್ಯೂಟನ್. ಸೊ ಇದು ಎಕ್ಸ್ ಎಕ್ಸ್, ಸೊ ಇದು ಎ, ಇದು ಡಿ, ಸೊ ಇದು ಡಿ, ಆಮೇಲೆ ಇದು ಬಿ, ಇದು ಸಿ, ಓಕೆ. ಸೊ 1 ಕಿಲೋನ್ಯೂಟನ್ ಇದು ಆಯ್ತು. ಈಗ ಇದ್ರದ್ದು ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಇದು ಡಿಸ್ಟೆನ್ಸ್ ಬಂದ್ಬಿಟ್ಟು ಎಲ್ ಮೈನಸ್ ಎ ಇದೆ, ಟೋಟಲ್ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ, ಎಲ್ ಮೈನಸ್ ಎ ಇಸ್ ಅ ಟೋಟಲ್ ಡಿಸ್ಟೆನ್ಸ್. ಆಮೇಲೆ ಇದು ಡಿಸ್ಟೆನ್ಸ್ ಏನಾಗುತ್ತೆ, ಇದು ಡಿಸ್ಟೆನ್ಸ್ ಬಂದ್ಬಿಟ್ಟು ಎ ಅಂತ ಆಗುತ್ತೆ ಅಂತ ಇಟ್ಕೊಳ್ಳೋಣ, ರೈಟ್. ಅದು ಡಿಸ್ಟೆನ್ಸ್ ಬಂದ್ಬಿಟ್ಟು ಎ ಅಂತ ಆಗುತ್ತೆ. ಎಕ್ಸ್ ಎಲ್ಲಿಂದ ಎಲ್ಲಿಗೆ ಆಗುತ್ತೆ, ಟೋಟಲ್ ಎಕ್ಸ್ ಇಲ್ಲಿಂದ ಇಲ್ಲಿಗೆ ಆಗುತ್ತೆ, ಎಕ್ಸ್ ವ್ಯಾಲ್ಯೂ, ಇದು ಎಕ್ಸ್ ವ್ಯಾಲ್ಯೂ ಆಗುತ್ತೆ. ಸೊ ಇವಾಗ ಬೆಂಡಿಂಗ್ ಮೂಮೆಂಟ್ ಎಟ್ ಎಕ್ಸ್ ಎಕ್ಸ್ ಯಾವ ತರ ಫೈಂಡ್ ಔಟ್ ಮಾಡ್ತೀರಾ, ಬೆಂಡಿಂಗ್ ಮೂಮೆಂಟ್ ಎಟ್ ಎಕ್ಸ್ ಎಕ್ಸ್ ಎಂ ಡಿ ಈಕ್ವಲ್ಸ್, ನೋಡಿ ಎಕ್ಸಾಮ್ ಅಲ್ಲಿ ಯಾವ ತರ ಕೇಳ್ತಾರೆ ಅಂದ್ರೆ ಯಾವ ತರ ಒಂದು ಪಾಯಿಂಟ್ ಕೇಳ್ತಾರೆ. ಸೊ ಅದಕ್ಕೆ ನಿಮಗೆ ಫುಲ್ ಗೊತ್ತಿದ್ರೆ ಮಾಡಕ್ ಬರುತ್ತೆ. ಆರ್ ಎ ಇಂಟು ಎ, ಆರ್ ಎ ಇಂಟು ಎ ಏನಾಗುತ್ತೆ, ಎಲ್ ಮೈನಸ್ ಎಕ್ಸ್ ಬೈ ಎಲ್, ಆರ್ ಎ ವ್ಯಾಲ್ಯೂ ಇದೆ, ಎಲ್ ಮೈನಸ್ ಎಕ್ಸ್ ಬೈ ಎಲ್ ಇಂಟು ಎ ಆಗುತ್ತೆ, ರೈಟ್. ಅದಾದ್ಮೇಲೆ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಆಯ್ತಾ, ಎಂ ಡಿ ವ್ಯಾಲ್ಯೂ ಏನಾಗುತ್ತೆ, ಎ ಎಲ್ ಮೈನಸ್ ಎ, ಎ ಇಂಟು ಎಲ್ ಮೈನಸ್ ಎ ಡಿವೈಡೆಡ್ ಬೈ ಎಲ್.
and x equal to L and MD equals to 0. ಇವಾಗ ಇದು ಪೋರ್ಷನ್ AD ಮತ್ತೆ DB ಆಯ್ತು. ಈಗ ನೆಕ್ಸ್ಟ್ ಇನ್ನೊಂದು ಪೋರ್ಷನ್ ಉಳಿದಿದೆ, ಅದ್ಯಾವುದು ಪೋರ್ಷನ್ BC, ರೈಟ್? ಪೋರ್ಷನ್ BC ಒಂದು ಉಳಿದಿದೆ, ಅದನ್ನು ನೋಡೋಣ. ನೋಡಿ, ಪೋರ್ಷನ್ BC ಒಂದು ನೋಡೋಣ. ಪೋರ್ಷನ್ BC. ಸೊ ಪೋರ್ಷನ್ BC ಯಾವ್ದಾಗುತ್ತೆ? ಮತ್ತೆ ಇದು ಒಂದು ಪಾಯಿಂಟು, ಇಲ್ಲೊಂದು ಲೋಡು, ಇಲ್ಲೊಂದು ಸಪೋರ್ಟು, ಆಮೇಲೆ ಯೂನಿಟ್ ಲೋಡ್ ಇಲ್ಲಿ ಬರುತ್ತೆ. ಅವಾಗ 1 ಕಿಲೋ ನ್ಯೂಟನ್. ಓಕೆ, ಸೊ ದಿಸ್ ಈಸ್ ಎಕ್ಸ್, ಇದು ಸಿ, ಇದು ಬಿ, ಇದು ಎ. ಗೊತ್ತಾಯ್ತಾ? ಸೊ ಎಕ್ಸ್ ಎಲ್ಲಿ ಬರುತ್ತೆ? ಇಲ್ಲಿ ಮಧ್ಯೆ ಬರುತ್ತೆ ಇದರಲ್ಲಿ. ಸೊ ಇಲ್ಲಿ ಬಂದಾಗ ಇದು ಈ ತರ ಆಗುತ್ತೆ, ರೈಟ್? ಸೊ ಇದು L ಮೈನಸ್ ಎ ಆಗುತ್ತೆ, L ಮೈನಸ್ ಎ. ಸೊ ಇವಾಗ ಬೆಂಡಿಂಗ್ ಎಕ್ಸ್ ಇದಾಯ್ತು. ಬೆಂಡಿಂಗ್ ಮೂಮೆಂಟ್ ಅಟ್ ಎಕ್ಸ್ ಏನಾಗುತ್ತೆ? MD ಈಕ್ವಲ್ಸ್ ಮೈನಸ್ ಆಫ್ RA ಇಂಟು ಎ. ಸೊ RA ಏನಾಯ್ತು? ಮೈನಸ್ ಆಫ್ Z minus of x divided by L into A. So at x equal to 0, MD equals minus Z by L into A. So at x is equal to Z ಇದ್ದಾಗ ಏನಾಗುತ್ತೆ? MD 0 ಆಗುತ್ತೆ. ಸೊ x 0 ಇದ್ದಾಗ MD minus Z by L into A, ಆಮೇಲೆ MD equal to 0 ಆಗುತ್ತೆ. ಇವಾಗ ಇದರದ್ದು ಡಯಾಗ್ರಾಮ್ ಹಾಕೋಣವಾ? ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್, ರೈಟ್? ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ MD, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ MD ಏನಾಗುತ್ತೆ? ಈಗ ನೋಡಿ, ಇಲ್ಲಿ ಡಯಾಗ್ರಾಮ್ ಡ್ರಾ ಮಾಡೋಣವಾ? ಇಲ್ಲಿದೆ. ಈಗ ನೋಡಿ, ಪೋರ್ಷನ್ ಎ, ಇಲ್ಲಿ ಈ ಪಾಯಿಂಟ್ ಅಲ್ಲಿ ಏನಿತ್ತು? ಫಸ್ಟ್ ಪಾಯಿಂಟ್ ಅಲ್ಲಿ x is equal to 0, MD is equal to 0, ರೈಟ್? x 0 ಇದೆ, MD 0 ಇದೆ. ಪೋರ್ಷನ್ x is equal to 0 ಬಟ್ MD 0 ಇದೆ. ನೆಕ್ಸ್ಟ್ ಏನಿದೆ ನೋಡೋಣ. a ಇಂಟು L ಮೈನಸ್ ಎ ಬೈ L ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ ಇದೆ. ಎಲ್ಲಿ ಯಾವ್ದ್ರ ಮಧ್ಯೆ ಇದೆ ಇದು? ಎಟ್ x is equal to a ಅಂದ್ರೆ x a ಆಗುತ್ತೆ. ಇಲ್ಲಿ ಈ ಪಾಯಿಂಟ್ ಅಲ್ಲಿ ಇಲ್ಲಿ ತಗೊಳ್ಬೇಕು, ಇಲ್ಲಿ ಬರುತ್ತೆ. ಒಂದು ನಿಮಿಷ. ಸೊ ಇಲ್ಲಿ ಬಂದಿದೆ ಅಂತ ತಿಳ್ಕೊಳ್ಳೋಣ, ರೈಟ್? ಇಲ್ಲಿ ಬಂದಿದೆ ಅಂದ್ರೆ ಇದು ಈ ತರ ಹೋಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಪೋರ್ಷನ್ ಏನ್ ಬಂತು? ನೆಕ್ಸ್ಟ್ ಪೋರ್ಷನ್ DB ಬಂತು. x is equal to a, MD a, L ಮೈನಸ್ ಎ ಬೈ L ಅಂದ್ರೆ ಆಲ್ರೆಡಿ ಡ್ರಾ ಮಾಡಿದ್ವಿ. x is equal to L, MD is equal to 0 ಅಂತ ಹೇಳ್ತಾ ಇದ್ದಾರೆ. ಮತ್ತೆ 0 ಅಂದ್ರೆ ಇಲ್ಲಿ ಬರುತ್ತೆ, 0 ಅಂದ್ರೆ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಪೋರ್ಷನ್ BC ಇಲ್ಲಿದೆ. ಪೋರ್ಷನ್ BC ಇಲ್ಲಿ x is equal to 0 ಇದ್ದಾಗ MD ಏನಾಗುತ್ತೆ? x ಅಂದ್ರೆ ಇಲ್ಲಿ 0 ಆಗಿದ್ರೆ MD ಮೈನಸ್ Z by L A ಅಂದ್ರೆ ಇಲ್ಲಿ ಕೆಳಗಡೆ ಬರುತ್ತೆ, ರೈಟ್? ಇಲ್ಲೆಲ್ಲೋ ಬರುತ್ತೆ ಈ ತರ. ಸೊ ಮೈನಸ್ Z by L ಇಂಟು ಎ. ಸೊ ಇದು ನೆಗೆಟಿವ್, ಇದು ಪಾಸಿಟಿವ್. ಇದೇನು ವ್ಯಾಲ್ಯೂ? L ಮೈನಸ್ ಎ ಬೈ L ಮೈನಸ್ ಎ ಬೈ L, ಇದು ಪಾಸಿಟಿವ್ ವ್ಯಾಲ್ಯೂ. ಗೊತ್ತಾಯ್ತಾ? ಸೊ ದಿಸ್ ಈಸ್ ಎ ಅಂಡ್ ದಿಸ್ ಈಸ್ ಬಿ ಅಂಡ್ ದಿಸ್ ಈಸ್ ಡಿ ಅಂಡ್ ದಿಸ್ ಈಸ್ ಅ ಸಿ ಪೋರ್ಷನ್. ಗೊತ್ತಾಯ್ತಾ? ಸೊ ಇದು ಬಂದ್ಬಿಟ್ಟು ಎಲ್ಲಿ ಹೇಳಿ ಪೋರ್ಷನ್ ಯಾವ್ದಿದು? ILD, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್. ಇಲ್ಲಿ ಬರಿಲ್ಲ, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ MD, ಮೂಮೆಂಟ್ ಅಟ್ ಡಿ. ಈಗ ಇನ್ನೊಂದು ಬರುತ್ತೆ, ಏನಿದೆ? E ಈಕ್ವಲ್ಸ್ ಟು, ಸಾರಿ, ಇನ್ನೊಂದು ಏನ್ ಬರುತ್ತೆ ಅಂದ್ರೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ SE, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ SE ಅಂದ್ರೆ ಅಟ್ ಪಾಯಿಂಟ್. ಈಗ ಇದು ಬೀಮ್ ಇದೆ, ಇದು ನಮ್ದು ಸಿಂಪ್ಲಿ ಸಪೋರ್ಟೆಡ್ ಇದೆ, ಇಲ್ಲೊಂದು ಸಪೋರ್ಟ್ ಇದೆ, ಇದು ಓವರ್ ಹ್ಯಾಂಗ್ ಪೋರ್ಷನ್ ಇದೆ.
ಸೊ ಇಲ್ಲಿ ಮಾಡಿದಾಗ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿಲ್ಲ ಏನು ಶಿಯರ್ ಫೋರ್ಸ್ ನ. ಸೊ ಇದು ಎ ಪಾಯಿಂಟು, ಇದು ಬಿ ಪಾಯಿಂಟು, ಇದು ಸಿ ಪಾಯಿಂಟು. ಇದನ್ನ ಈ ತರ ತಗೊಂಡಾಗ ಪೋರ್ಷನ್ ಇಲ್ಲೊಂದು ಹೆಸರು ಆಗುತ್ತೆ. ಈಗ ಡಿ ಅಂತೂ ಇಲ್ಲಿ ಆಗ್ಬಿಟ್ಟಿದೆ ಆಲ್ರೆಡಿ, ಡಿ ಇಲ್ಲಿ ಬೇರೆ ಕಡೆ. ಸೊ ಈ ಪೋರ್ಷನ್ ನಾವು ಇ ಅಂತ ಹೆಸರು ಕೊಡ್ತೀನಿ, ಇದನ್ನ ಇ ಅಂತ ಹೆಸರು ಕೊಡ್ತೀನಿ, ರೈಟ್. ಸೊ ಇವಾಗ ಏನ್ ಮಾಡೋಣ, ಪೋರ್ಷನ್ ಎ ಇ, ಪೋರ್ಷನ್ ಎ ಇ. ಎ ಇ ಪೋರ್ಷನ್ ಯಾವ ತರ ಮಾಡ್ತೀವಿ, ಯೂನಿಟ್ ಲೋಡ್ ಎಲ್ಲಿರುತ್ತೆ, ಎ ಇ ಮಧ್ಯೆ ಇರುತ್ತೆ ಆಯ್ತಾ, ಎ ಇ ಮಧ್ಯೆ ಇರುತ್ತೆ ಯೂನಿಟ್ ಲೋಡ್. ಆ ಎ ಇ ಯಾವ ತರ ಇರುತ್ತೆ ನೋಡಿ. ಸೊ ಎ ಇ ಇದ್ದಾಗ ಏನಾಗುತ್ತೆ, ಸೊ ಎಸ್ ಇ ಫ್ರಮ್ ಸಿ, ಫ್ರಮ್ ಸಿ ಗೊತ್ತಾಯ್ತಾ, ಅದನ್ನ ಎಷ್ಟಾಗುತ್ತೆ 0. ಫ್ರಮ್ ಸಿ ಪಾಯಿಂಟ್ ಎಷ್ಟಾಗುತ್ತೆ 0 ಆಗುತ್ತೆ. ಅದೇ ಪೋರ್ಷನ್ ಇ ಸಿ, portion EC when unit load is in portion EC. EC ಇಲ್ಲಿ ಇದ್ದಾಗ ಏನಾಗುತ್ತೆ, SE equals ಅದು ಎಲ್ಲಿಂದ C ಪಾಯಿಂಟ್ ಇಂದ equals to 1. ಸೊ ಇದರಿಂದ ಏನಾಗುತ್ತೆ, ಈ ತರ ಡಯಾಗ್ರಾಮ್ ಬರುತ್ತೆ. ಇವಾಗ ಎ ಯಲ್ಲೂ ಏನೂ ಇಲ್ಲ, ಬಿ ಯಲ್ಲೂ ಏನೂ ಇಲ್ಲ. ಅದೇ ಇ ಮತ್ತೆ ಸಿ ಅಲ್ಲಿ ಯಾವ ತರ ಬಂತು ಅಂದ್ರೆ ಈ ತರ ಬಂತು. ಸೊ ಪಾಸಿಟಿವ್ ವ್ಯಾಲ್ಯೂ ಬಂತು, ಇದು 1 ಅಂತ ಬಂತು. ಇದು ಇ, ಇದು ಸಿ. ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಎಸ್ ಪಾಯಿಂಟ್ ಇ, ದಟ್ ಇಸ್ ಅ ಶಿಯರ್ ಫೋರ್ಸ್. ಇನ್ನು ಒಂದು ಲಾಸ್ಟ್ ಬರುತ್ತೆ ಸರ್, ಎಷ್ಟು ದೊಡ್ಡದಿದೆ ಅಂತಿರಲ್ಲ, ಏನಿದೆ ಅದು ನಾನು ಹೇಳ್ಬೇಕು ತಾನೆ ನಿಮಗೆ. ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಎಂ ಇ. ಈಗ ಅದರಲ್ಲೂ ಕ್ಯಾಲ್ಕುಲೇಟ್ ಮಾಡ್ಬೇಕು ತಾನೆ, ಮೂವ್ಮೆಂಟ್ ಅಟ್ ಇ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಈಗ ಮೇಲ್ಗಡೆ ನೋಡಿದ್ರಲ್ಲ ಈ ಡಯಾಗ್ರಾಮ್ ನ, ಆ ಡಯಾಗ್ರಾಮ್ದು ಮೂವ್ಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು ತಾನೆ ನಾವು. ಸೊ ಅದು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಇದು ಕಂಪ್ಲೀಟ್ ಆಗಿಬಿಡುತ್ತೆ. ಈಗ ಡಯಾಗ್ರಾಮ್ ನೋಡಿ ನೀವು, ಡಯಾಗ್ರಾಮ್ನ ಇಲ್ಲಿ ಡ್ರಾ ಮಾಡ್ತೀನಿ ಸೈಡ್ ಅಲ್ಲಿ. ಸೊ ಇದು ಒಂದು ಸಪೋರ್ಟು, ಇವೆರಡು ಸಪೋರ್ಟ್ ಆದ್ಮೇಲೆ ಇಲ್ಲಿ ಸಿ ಪಾಯಿಂಟ್ ಬರುತ್ತೆ, ಅದಾದ್ಮೇಲೆ ಇಲ್ಲಿ XX ಬರುತ್ತೆ, ಅದಾದ್ಮೇಲೆ ಇಲ್ಲಿ ಇದು ಯೂನಿಟ್ ಲೋಡ್, ಇದು 1 ಕಿಲೋಮೀಟರ್. ಸೊ ಇದು ಎಕ್ಸ್ ಡಿಸ್ಟೆನ್ಸ್, ಇದು ಎಕ್ಸ್ ಡಿಸ್ಟೆನ್ಸು, ಇದು ಎ, ಇದು ಬಿ, ಇದು ಎ, ಇದು ಬಿ, ಆಮೇಲೆ ಇದು ಇ, ಇದು ಇ, ಇದು ಸಿ. ಇದು ಬಿ ಪಾಯಿಂಟ್ ಆಗುತ್ತೆ. ಓಕೆ, ಸೊ ಇವಾಗ ಏನು ಪೋರ್ಷನ್ ಎ ಇ, ಪೋರ್ಷನ್ ಎ ಇ ನ ಯಾವ ತರ ಫೈಂಡ್ ಔಟ್ ಮಾಡಬೇಕು ನೋಡಿ. ಅಲ್ಲಿ ಎಂ ಇ ಎಷ್ಟಾಗುತ್ತೆ, ಪೋರ್ಷನ್ ಎಷ್ಟಾಗುತ್ತೆ, ಅಲ್ಲಿ ಸಿ ಇಂದ ತಗೊಂಡಾಗ 0 ಆಗುತ್ತೆ. ಅದೇ ಪೋರ್ಷನ್ ಇ ಸಿ ತಗೊಂಡಾಗ, ಪೋರ್ಷನ್ ಇ ಸಿ ಡಯಾಗ್ರಾಮ್ ನೋಡಿ ನೀವು, ಪೋರ್ಷನ್ ಇ ಮತ್ತೆ ಸಿ, ಇ ಎಲ್ಲಿದೆ, ಇಲ್ಲಿದೆ ಇ ಅಂಡ್ ಸಿ. ಸಾರಿ, ಅದು ಓವರ್ ರೈಟ್ ಮಾಡಿದ್ರೆ ಇದೆ ಪ್ರಾಬ್ಲಮ್ ಆಗುತ್ತೆ ನೋಡಿ, ಈ ತರ ಎಲ್ಲ ಆಗ್ಬಿಡುತ್ತೆ. ಗೊತ್ತಾಯ್ತಾ. ಸೊ ಎಲ್ಲಿದೆ ಡಯಾಗ್ರಾಮ್ದು, ಇದು ಇ ಪಾಯಿಂಟ್, ಇದು ಇ ಪಾಯಿಂಟು, ಇದು ಯಾವ ಪಾಯಿಂಟು, ಇದೊಂದು, ಇದು ಎಕ್ಸ್, ಇದು ಸಿ. ಓಕೆ, ಇವಾಗ ಇ ಸಿ ಏನಾಗುತ್ತೆ ಹೇಳ್ಬೋದಾ, ಅದ ಇದ್ದಾಗ ನೋಡಿ ಕ್ಯಾಲ್ಕುಲೇಟ್ ಮಾಡೋಣ ಇಲ್ವಿ. ಎಂ ಇ ಫ್ರಮ್ ಸಿ ಇದ್ದಾಗ ಏನಾಗುತ್ತೆ, -1 ರೈಟ್, ಬಿ ಮೈನಸ್ ಎಕ್ಸ್. ಬಿ ಎಲ್ಲಿಂದ ಇದೆ, ಈ ಎಕ್ಸ್ ಪೋರ್ಷನ್ ಇಂದ ಇಲ್ಲಿಗೆ, ಬಿ ಮೈನಸ್ ಎಕ್ಸ್. ಅದೇ ಎಂ ಇ ಏನಾಗುತ್ತೆ, ಮೈನಸ್ ಆಫ್ ಬಿ, ಇದು ಈಕ್ವಲ್ಸ್ ಮೈನಸ್ ಆಫ್ ಬಿ ಆಫ್ ಎಕ್ಸ್, ಮೈನಸ್ ಆಫ್ ಬಿ ಮೈನಸ್ ಆಫ್ ಎಕ್ಸ್. ಸೊ ಎಂ ಇ ಏನಾಗುತ್ತೆ ಅಟ್ ಎಕ್ಸ್ 0 ಇದ್ದಾಗ ಏನ್ ವ್ಯಾಲ್ಯೂ ಆಗುತ್ತೆ, ಎಂ ಇ ಏನಾಗುತ್ತೆ ಮೈನಸ್ ಬಿ ಆಗುತ್ತೆ. ಅದೇ ಎಕ್ಸ್ ವ್ಯಾಲ್ಯೂ ಬಿ ಇದ್ದಾಗ ಎಂ ಈಕ್ವಲ್ಸ್ ಟು 0 ಆಗುತ್ತೆ. ಗೊತ್ತಾಯ್ತಾ. ಇವಾಗ ಡಯಾಗ್ರಾಮ್ ಯಾವ ತರ ಬರುತ್ತೆ, ಇದು ಸಿಂಪಲ್ ಆಗಿ ನೋಡಿ, ಸಿಂಪಲ್ ಡಯಾಗ್ರಾಮ್. ಸೊ ಇದು ಎ ಪಾಯಿಂಟು, ಇದು ಬಿ ಪಾಯಿಂಟು, ಆಮೇಲೆ ಇದು ಈ ತರ ಬರುತ್ತೆ. ಗೊತ್ತಾಯ್ತಾ. ಇದು ನೆಗೆಟಿವ್ ವ್ಯಾಲ್ಯೂ, ಇದು ಬಂದ್ಬಿಟ್ಟು ಸಿ, ಎ ಬಿ ಸಿ. ಸೊ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಎಂ ಇ.
ಗೊತ್ತಾಯ್ತಾ? ನೋಡಿ, ಒಂದೇ ಪ್ರಾಬ್ಲಮ್ ಒಂದು ಕ್ಲಾಸ್ ಆಗ್ಬಿಡ್ತು. ಫಸ್ಟ್ ಇಂದ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನಿಮ್ಗೆ ಏನೇನ್ ಮಾಡಿದೀನಿ ಅಂತ. ಒಂದ್ ನಿಮಿಷದಲ್ಲಿ ರಿವಿಷನ್. ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ಓವರ್ ಹ್ಯಾಂಗಿಂಗ್ ಬೀಮ್. ಫಸ್ಟ್ ಏನ್ ತಗೊಂಡಿದೀವಿ? ಸಿಂಗಲ್ ಓವರ್ ಹ್ಯಾಂಗಿಂಗ್ ಬೀಮ್, ಆಯ್ತಾ? ಸೊ ಇಲ್ಲಿ ಕ್ಯಾಲ್ಕುಲೇಟ್ ಏನ್ ಮಾಡೋದಿದೆ ನಿಮ್ಗೆ, ಸಿಂಗಲ್ ಓವರ್ ಹ್ಯಾಂಗಿಂಗ್ ಬೀಮ್ ಅಲ್ಲಿ ಎಲ್ಲಿ ನಾವು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನ ಬೇರೆ ಬೇರೆ ಕಡೆ ಪೋರ್ಷನ್ಸ್ ಅಲ್ಲಿ ಯೂನಿಟ್ ಲೋಡ್ ಇಟ್ಬಿಟ್ಟು ಅದ್ರದ್ದು ವೇರಿಯೇಷನ್ ಡಯಾಗ್ರಾಮ್ ಯಾವ ತರ ಬರುತ್ತೆ ನೋಡೋದಿದೆ. ಫಸ್ಟ್ ನಾವು ಏನ್ ಮಾಡಿದೀವಿ ನಿಮ್ಗೆ ಗೊತ್ತಿದೆ, ಆಯ್ತಾ? ರಿಯಾಕ್ಷನ್ಸ್ ನ ಕ್ಯಾಲ್ಕುಲೇಟ್ ಮಾಡಿದೀವಿ ಯೂನಿಟ್ ಲೋಡ್ ಇಟ್ಬಿಟ್ಟು. ಆರ್ ಎ ಕ್ಯಾಲ್ಕುಲೇಟ್ ಮಾಡಿದೀವಿ, ಆಮೇಲೆ ಆರ್ ಬಿ ಮಾಡಿದೀವಿ, ಎಲ್ಲ ಪೋರ್ಷನ್ ಅಲ್ಲಿ ಇಟ್ಬಿಟ್ಟು ಆರ್ ಎ ಮಾಡಿದೀವಿ, ಆರ್ ಬಿ ಮಾಡಿದ್ವಿ. ಸೊ ಆರ್ ಬಿ ಮಾಡಿದ್ಮೇಲೆ ಶಿಯರ್ ಫೋರ್ಸ್ ಮಾಡಿದೀವಿ. ಅದಾದ್ಮೇಲೆ ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿದೀವಿ ಅಟ್ ಡಿ. ಯಾಕೆಂದ್ರೆ ಯೂನಿಟ್ ಲೋಡ್ ಎರಡರದು ಡಿಫರೆನ್ಸ್ ಮಾಡಿ ನೋಡಿದೀವಿ. ಫಸ್ಟ್ ಈ ಪೋರ್ಷನ್ ಅಲ್ಲಿ ಇಟ್ಬಿಟ್ಟು ನೋಡ್ತಿದೀವಿ, ಆಮೇಲೆ ಇಲ್ಲಿ ಇಟ್ಬಿಟ್ಟು ನೋಡ್ತೀವಿ. ಈ ತರ ಡಿವೈಡ್ ಮಾಡಿಬಿಟ್ಟು ನಾವು ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ರೈಟ್? ಸೊ ಶಿಯರ್ ಫೋರ್ಸ್ ಡಯಾಗ್ರಾಮ್ ಡ್ರಾ ಮಾಡಿದ್ವಿ. ಅದಾದ್ಮೇಲೆ ಬೆಂಡಿಂಗ್ ಮೂವ್ಮೆಂಟ್ ಡ್ರಾ ಮಾಡಿದ್ವಿ. ಬೆಂಡಿಂಗ್ ಮೂವ್ಮೆಂಟ್ಗೂ ಸೇಮ್ ಯೂನಿಟ್ ಲೋಡ್ ಒಂದ್ ಸ್ಪ್ಯಾನ್ ಅಲ್ಲಿ ಒಂದ್ಸಲ, ಇನ್ನೊಂದ್ ಸ್ಪ್ಯಾನ್ ಅಲ್ಲಿ ಒಂದ್ಸಲ, ಮಿಡಲ್ ಒಂದ್ಸಲ ಇಟ್ಬಿಟ್ಟು ಬೇರೆ ಬೇರೆ ಪೋರ್ಷನ್ಸ್ ಮಾಡಿಬಿಟ್ಟು ನಾವು ಬೆಂಡಿಂಗ್ ಮೂವ್ಮೆಂಟ್ ನ ಕ್ಯಾಲ್ಕುಲೇಟ್ ಮಾಡಿದೀವಿ, ಕರೆಕ್ಟಾ? ಅದಾದ್ಮೇಲೆ ಇದು ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ದ ಬೆಂಡಿಂಗ್ ಮೂವ್ಮೆಂಟ್ ಅಟ್ ಡಿ ಅಂತ ಹೇಳ್ಬೋದು. ಅದಾದ್ಮೇಲೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ಫಾರ್ ದ ಶಿಯರ್ ಫೋರ್ಸ್ ಏನೋ ಇಲ್ಲೊಂದು ಬರುತ್ತಲ್ಲ ಶಿಯರ್ ಫೋರ್ಸ್, ಅದ್ರದ್ದು ಗೊತ್ತಾಯ್ತಾ? ಅದ್ರದ್ದು ಶಿಯರ್ ಫೋರ್ಸ್ ಮತ್ತೆ ಅದ್ರದ್ದು ಏನಂತಂದ್ರೆ ಮೂವ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಿದೀವಿ, ಗೊತ್ತಾಯ್ತಾ? ಸೊ ಇಷ್ಟು ಇವತ್ತು ಇದೊಂದು ಕ್ಲಾಸ್ ಇಷ್ಟು ನಿಮಗೆ ಅರ್ಥ ಆದ್ರೆ ಸಾಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನಂತಂದ್ರೆ ರೋಲಿಂಗ್ ಲೋಡ್ಸ್ ಬಗ್ಗೆ ನೋಡೋಣ, ಮತ್ತೆ ಒಂದು ಓವರ್ ಹ್ಯಾಂಗಿಂಗ್ ಬೀಮ್ ಒಂದು ಪ್ರಾಬ್ಲಮ್ ನೋಡೋಣ, ರೈಟ್? ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಇತ್ತು ಇವತ್ತು. ಥ್ಯಾಂಕ್ ಯು. ಯಾರ್ಯಾರು ಇಲ್ಲಿವರೆಗೂ ನೋಡಿದಿರಾ ಅಂದ್ರೆ ನಿಮ್ಮ ಹತ್ರ ಪೇಷನ್ಸ್ ಇದೆ ಅಂತ ಅರ್ಥ ಆಗ್ತದೆ, ಗೊತ್ತಾಯ್ತಾ? ಸೊ ಅದಕ್ಕೆ ಯಾರ್ಯಾರು ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕ್, ಒಂದು ಕಮೆಂಟ್ ಮಾಡಿ, ನನಗೆ ಚೆನ್ನಾಗಿ ಅನಿಸುತ್ತೆ. ಓಕೆ, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.